ತೋರುವುದು ದುಶ್ಶಕುನ. ತೋರುವುದು ದುಶ್ಶಕುನ. ಯಾರ ಕೇಳಿ ಏನ ಮಾಡ್ಬೆ, ಯಾರ ಕೇಳಿ ಏನ ಮಾಡ್ಬೆ, ತೋರುವುದು ದುಶ್ಶಕುನ. ನರಿಗಳಲ್ಲಿ ಕೂಗುತ್ತಿಹುದು ಬಿರುಸಿನಿಂದ ಗಾಳಿ ಬೀಸೆ. ನರಿಗಳಲ್ಲಿ ಕೂಗುತ್ತಿಹುದು ಬಿರುಸಿನಿಂದ ಗಾಳಿ ಬೀಸೆ. ತರುಗಳನ್ನು ಹತ್ತಿಸುಡಲೋ ಆ ಆ ಕರುಗಳನ್ನು ಹತ್ತಿಸುಡಲೋ, ತರುಗಳನ್ನು ಹತ್ತಿಸುಡಲೋ. ಪರಿಯಿದೇನೋ ಕಾಣದಾಯ್ತೆ ಸಹೋದರ. ಅಗ್ರಜ, ಪರಿಯಿದೇನೋ ಕಾಣದಾಯ್ತೆ, ತೋರುವುದು ದುಶ್ಶಕುನ. ಯಾರ ಕೇಳಿ ಏನ ಮಾಡ್ಬೆ, ಯಾರ ಕೇಳಿ ಏನ ಮಾಡ್ಬೆ, ತೋರುವುದು ದುಶ್ಶಕುನ. ದುಶ್ಶಕುನ ದುಶ್ಶಕುನ. ಸಹೋದರ ಶತ್ರುಘ್ನ, ಅಗ್ರಜ, ಇಂದು ಶ್ರೀರಾಮಚಂದ್ರರ ಪಟ್ಟಾಭಿಷೇಕವೆಂತಲೂ ಅತಿ ಜಾಗೃತರಾಗಿ ಬರಬೇಕೆಂತಲೂ ದೂತರಲ್ಲಿ ಹೇಳಿ ಕಳಿಸಿದ್ದರಲ್ಲವೇ? ಹೌದು ಅಗ್ರಜ. ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಏನೆಂದು ತಿಳಿಸಲಿ ಸಹೋದರ? ಅಗ್ರಜ, ಅದಾವ ವಿಚಾರಕ್ಕಾಗಿ ತಾವು ಈ ರೀತಿಯಾಗಿ ಚಿಂತಾಕ್ರಾಂತರಾಗಿ ಇರುವಿರಿ? ಅದೇನು ನನ್ನೊಡನೆ ಧೈರ್ಯವಾಗಿ ತಿಳಿಸಬಾರದೆ? ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ದೂರದಲ್ಲಿ ಶಬ್ದವೊಂದು ಕೇಳಿಬಂತು. ಆ ಶಬ್ದವನ್ನು ಹಿಂಬಾಲಿಸಿಕೊಂಡು ಓಡಿದೆನು ಓಡಿದೆನು ಓಡಿದೆನು. ಅಷ್ಟರಲ್ಲಿ ಪೂಜ್ಯ ಜನಕರು ವಸ್ತ್ರಹೀನರಾಗಿ ಮಗು ಭರತ, ಕಡೆಗೂ ನನ್ನನ್ನು ಕಾಪಾಡಲಾರದೆ ಹೋದೆಯ ಎಂದು ಕೂಗಿಕೊಂಡರು. ತಂದೆಯವರನ್ನು ಕಾಪಾಡಲೇಬೇಕೆಂದು ಅವರ ಕೂಗನ್ನು ಹಿಂಬಾಲಿಸಿಕೊಂಡು ಓಡಿದೆನು, ಬಹುದೂರ ಓಡಿದನು. ಆದರೂ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ಪೂಜ್ಯ ಜನಕರು ಕಣ್ಮರೆಯಾದರು. ಅಷ್ಟರಲ್ಲಿ ಎಚ್ಚರವಾಯಿತು. ಕಣ್ತೆರೆದು ನೋಡಿದರೆ ಎಲ್ಲವೂ ಶೂನ್ಯ. ಈಗೇಕಾಯಿತು ಸಹೋದರ, ಈಗೇಕಾಯಿತು? ಅದು ಅಲ್ಲದೆ ಈ ದಿವಸ ಶ್ರೀರಾಮಚಂದ್ರರ ಪಟ್ಟಾಭಿಷೇಕ. ನಗರವು ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಮಂಗಳವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಲಿಯರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಈ ಅಯೋಧ್ಯ ನಗರವನ್ನು ನೋಡುತ್ತಿದ್ದರೆ ಕಾಗೆ ವೃದ್ಧಾದಿಗಳ ಮಶಾಣದಂತೆ ಭಾಸವಾಗುತ್ತಿರುವುದು. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಅಗ್ರಜ, ನೀನು ಹೇಳುತ್ತಿರುವ ಮಾತಕ್ಕಾಗಲಿ ಅಮಂಗಳಕ್ಕಾಗಲಿ ಯಾವುದೇ ಆಗಲಿ ಕಾರಣವಿಲ್ಲ. ಆತ್ಮಸ್ಥೈರ್ಯಕ್ಕೆ ಎರಕವಾದ ದುರ್ಬಲವನ್ನು ತೆಗೆದುಕೊಂಡು ಸ್ವತಃ ನೀನೇ ಹೇಗೆ ವ್ಯಥೆ ಪಡುತ್ತಿರುವೆ? ಅಲ್ಲಿ ನೋಡು ಅಗ್ರಜ, ಅಲ್ಲಿ ನೋಡು. ಅರಮನೆಯಲ್ಲಿ ನಡೆಯುತ್ತಿರುವ ಮಂಗಳಕಾರ ವಾದ್ಯಗಳು ನಮಗೆ ಕೇಳುತ್ತಿಲ್ಲ. ಏಕೆಂದರೆ ಸುತ್ತಲೂ ಕೋಟೆ ಆವರಿಸಿರುವುದು. ಆದ್ದರಿಂದ ನಾವೀರುವರು ಸೇರಿಕೊಂಡು ಪುರ ಪ್ರವೇಶವನ್ನು ಮಾಡಿದರೆ ಎಲ್ಲ ವಿಚಾರವು ತಾನಾಗಿ ದೊರೆಯುವುದು. ನಡೆ ಅಗ್ರಜ, ನಾವೀರುವರು ಪುರ ಪ್ರವೇಶವನ್ನು ಮಾಡೋಣ. ನಡೆ ಶತ್ರುಘ್ನ, ಹೊರಡೋಣ. ಘೋರವಾದ ಯುದ್ಧ ಕಪಿಯೋ ಗಾಳಿಯನ್ನು ಓದುತ್ತಿಹುದು. ಘೋರವಾದ ಯುದ್ಧ ಕಪಿಯೋ ಗಾಳಿಯನ್ನು ಓದುತ್ತಿಹುದು. ಬಾಲಿಹುರ
ಬಾರಿ ಹುರಗ ಅಜಲ ಹುಗ ಬಾರಿ ಹುರಗ ಅಜಲ ಹುಗ ಪರಿಯಿದೇನು ಕಾಣದಾಯ್ತೆ ಪರಿಯಿದೇನು ಕಾಣದಾಯ್ತೆ ತೋರುವುದು ದೋಷಕುಂಡ ಯಾರ ಕೇಳಿ ಏನ ಮಾಡ್ಬೆ ಯಾರ ಕೇಳಿ ಏನ ಮಾಡ್ಬೆ ತೋರುವುದು ದೋಷಕುಂಡ 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 ಹಣ ಹಣತೆಯ ಅರಿತೆ ಹಣೆಯ ಬರಹ ಅಳಿಸಿತೆ ಹಣತೆಯ ಅರಿತೆ ಹಣತೆಯ ಅರಿತೆ ಹಣೆಯ ಬರಹ ಅಳಿಸಿತೆ ಹಣತೆಯ ಅರಿತೆ ಪ್ರಾಣೇಶ್ವರ ಸ್ವಾಮಿ ಪ್ರಾಣೇಶ್ವರ ಪರರ ಮಾತ ಕೇಳಿ ನಾನು ಪಾಪಿಯಾದೆನೆ ಪರರ ಮಾತು ಕೇಳಿ ನಾನು ಪಾಪಿಯಾದೆನೆ ಪತಿಯ ನಗಲಿ ಚಿತಿಯೊಳಗಿನ ಕ್ಷೀಣವಾದೆನೆ ಸ್ವಾಮಿ ಪತಿಯ ನಗಲಿ ಚಿತಿಯೊಳಗಿನ ಕ್ಷೀಣವಾದೆನೆ ಹಣತೆಯ ಹಣೆಯ ಬರಹ ಅಳಿಸಿತೆ ಹಣತೆಯ ಅರಿತೆ ಹಣತೆಯ ಅರಿತೆ ಹಣತೆಯ ಪಾಪಿ ಪತ್ತರ ನಿನ್ನ ಮಾತನ್ನು ಕೇಳಿ ನನ್ನ ಸೌಭಾಗ್ಯವನ್ನು ನಾನೇ ನನ್ನ ಕೈಯಾರ ನಾಶ ಮಾಡಿಕೊಂಡೆನಲ್ಲ ನಿನ್ನ ಮಾತನ್ನು ಕೇಳಿ ನನ್ನ ಕೈಯಾರ ನನ್ನ ಪತಿಯನ್ನು ನಾನೇ ಕಳೆದುಕೊಂಡನಲ್ಲ ನಾನು ಏನು ಮಾಡಲಿ ನನ್ನ ಮಕ್ಕಳು ಬಂದು ಜನಕನಲ್ಲಿ ಎಂದು ಕೇಳಿದರೆ ನಾನು ಅವರಿಗೆ ಏನೆಂದು ಉತ್ತರ ಕೊಡಲಿ ನಾನು ಅವರಿಗೆ ಏನೆಂದು ಉತ್ತರ ಕೊಡಲಿ ಅಮ್ಮ 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 ಶತ್ರುಘ್ನ ಅಗ್ರಜ ನಾವು ಬಂದೊಡನೆ ಅತಿ ಪ್ರೀತಿ ವಿಶ್ವಾಸದಿಂದ ಆದರಿಸುತ್ತಿದ್ದ ನಮ್ಮ ತಾಯಿಯವರೇ ಕಾಣುತ್ತಿಲ್ಲವಲ್ಲ ಅಮ್ಮ ಅಮ್ಮ ಓ ಇಲ್ಲೇ ಇರುವಿರೋ ಪೂಜ್ಯ ಮಾತೆಯವರಿಗೆ ನಮಸ್ಕರಿಸುವೆವು ನಮಸ್ಕರಿಸು ಮಕ್ಕಳೇ ನಿಮಗೆ ಮಂಗಳವಾಗಲಿ ಮೇಲೆ ಅಮ್ಮ ಏನಮ್ಮ ಇದು ನಿಮ್ಮ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆ ಕೀರ್ತಿ ಧ್ವಜ ಸ್ತಂಭವೇ ಮುರಿದು ಬಿದ್ದಂತೆ ಭಾಸವಾಗುತ್ತಿದೆಯಲ್ಲ ಸದಾ ನಿಮ್ಮ ಮಂದಿರದಲ್ಲಿ ಇರುತ್ತಿದ್ದ ಪೂಜ್ಯ ಜನಕರಲ್ಲಿ ರಾಮ ಲಕ್ಷ್ಮಣರಲ್ಲಿ ಸೀತಾ ಮಾತೆಯಲ್ಲಿ ಯಾರೊಬ್ಬರೂ ಕಾಣುತ್ತಿಲ್ಲವಲ್ಲ ಇನ್ನೆಲ್ಲಿ ಜನಕ ಕುಮಾರ ಇನ್ನೆಲ್ಲಿ ಜನಕ ನಿಮ್ಮ ಜನಕ ನಮ್ಮನ್ನೆಲ್ಲ ಬಿಟ್ಟು ಸ್ವರ್ಗಸ್ಥರಾದರು ನಮ್ಮನ್ನು ತೊರೆದೆಯ ಕಡೆಗೂ ನಮ್ಮನ್ನು ತೊರೆದು ಸ್ವರ್ಗಸ್ಥರಾದಿರ ಸ್ವರ್ಗಸ್ಥರಾದ ನಿಮಗೆ ಇಲ್ಲಿಂದಲೇ ವಂದಿಸು ಅಮ್ಮ ಅಮ್ಮ
ಪೂಜ್ಯ ಜನಕನ ಮರಣಕ್ಕೆ ಕಾರಣವೇನಮ್ಮ? ಕಾರಣ ಏನೆಂದು ಹೇಳಲಿ ಕುಮಾರ. ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಕುಮಾರ, ನಾನೇ ಕಾರಣ. ಏನೋ ನೀನು ಕಾರಣಳಾದೀಯಾ? ಅದು ಹೇಗೆ ತಾನೇ ಸಾಧ್ಯ ತಾಯಿ? ಹಿಂದೆ ದೇವಾಸುರರ ಯುದ್ಧದಲ್ಲಿ ನಿಮ್ಮ ತಂದೆಯವರಿಗೆ ನಾನು ಮಾಡಿದ ಸಹಾಯಕ್ಕಾಗಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅದನ್ನು ಕೇಳಿಕೊಂಡೆ ಕಂದ. ಏನೆಂಬುದಾಗಿ ತಾಯಿ? ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿಲ್ಲಿಸಿ ಆ ಪಟ್ಟಾಭಿಷೇಕ ನಿನಗಾಗಬೇಕೆಂದು ಕೇಳಿಕೊಂಡೆ. ಇನ್ನು ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಯನ್ನುಟ್ಟಿ ಜಟಾವಕ್ಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆ. ಏನು ಹೇಳಿದ್ರಿ? ಶ್ರೀರಾಮಚಂದ್ರನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂತಲೂ ರಾಮನು, ನನ್ನಣ್ಣ ಶ್ರೀರಾಮನು ನಾರಮಡಿಯನ್ನುಟ್ಟು ಜಟಾವಲ್ಯಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆಯಾ? ಯಾರು ಮಾತನಾಡುತ್ತಿರುವುದು? ಕೈಕೆಯೇ? ಅನುಮಾನವೇ? ದಶರಥನ ಧರ್ಮಪತ್ನಿಯೇ? ಸಂದೇಹವೇ? ಈ ಭರತನ ತಾಯಿಯೇ? ಇಲ್ಲ. ಅಯ್ಯೋ, ಮಾರಿಯ ಉದರದಲ್ಲಿ ಮನುಜನು ಉದ್ಭವಿಸಿದನೆ. ಭ್ರಷ್ಟ ನೀಚ ಕೈಕೆಯ ಗರ್ಭದಲ್ಲಿ ಈ ಭರತನ ಉತ್ಪತ್ತಿಯಾಯಿತೆ. ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೋದೆ? ಛೀ, ಅಮ್ಮ ಎನ್ನುವ ಶಬ್ದಕ್ಕೆ ನೀನು ಹರಳೆ, ಯೋಗ್ಯಳೆ, ಛೀ ಪಾಪಾತ್ಮಳೆ. ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭವಾಗಿ ನಿಲ್ಲಿಸಿ ಮಾತ್ಸರ್ಯ, ಅಸೂಹೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ಸವತಿದ್ರೋಹ, ರಾಜದ್ರೋಹ ಎಂಬ 4 ಕಾಲುಗಳಿರುವ ಸಿಂಹಾಸನವನ್ನು ರಚಿಸಿ, ಅಯ್ಯೋ ಭಾತೃದ್ರೋಹ ಎಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳುರಿಸಿ ಸಂತೈಸಲು ಮನಸ್ಸು ಮಾಡಿದೆ. ಹೇಗೆ ತಾಯೇ ಮನಸ್ಸು ಮಾಡಿದೆ? ಛೀ ಪಾಪಾತ್ಮಳೆ, ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯರೆಲ್ಲರಿಗೂ ನಿನ್ನಂತೆ ದುರ್ಬುದ್ಧಿ ಪ್ರಾಪ್ತವಾಗುವುದು. ಏನು ಮಾಡಲಿ? ನಿನ್ನನ್ನು ಈಗಲೇ ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಮನ ಮಾಡಿಕೊಳ್ಳುವುದು. ಅಗ್ರಜ, ಶಾಂತನಾಗು. ಮಾತೆಯ ಕೊಲ್ಲುವುದೇ ಮಾನಿತನೇ, ಮಾತೆಯ ಕೊಲ್ಲುವುದೇ ಮಾನಿತನೇ. ನೀತಿವಂತನು ನೀನು ಭ್ರಾಂತನದೇ ಏಕೆ? ನೀತಿವಂತನು ನೀನು ಭ್ರಾಂತನದೇ ಏಕೆ? ಮಾತೆಯ ಕೊಲ್ಲುವುದೇ ಮಾನಿತನೇ. ಇಹ ವಂಶಭೂಪನ ಮನವರಿತವರ. ಅಗ್ರಜ, ಇಹ ವಂಶಭೂಪನ ಮನವರಿತವರ ಕುಲನಾಶ ಮಾಡಿ ಘನ ಕಾರ್ಯ ಗೈದವರ. ಕುಲನಾಶ ಮಾಡಿ ಘನ ಕಾರ್ಯ ಗೈದವರ ಮಾತೆಯ ಕೊಲ್ಲುವುದೇ ಮಾನಿತನೇ. ನೀತಿವಂತನು ನೀನು ಭ್ರಾಂತನದೇ ಏಕೆ? ನೀತಿವಂತನು ನೀನು ಭ್ರಾಂತನದೇ ಏಕೆ? ಮಾತೆಯ ಕೊಲ್ಲುವುದೇ ಮಾನಿತನೇ, ಮಾನಿತನೇ. ಅಗ್ರಜ, ಶಾಂತನಾಗು. ಮಾತೃವಧೆ ಮಹಾ ಪಾಪಕರ. ನಡೆ ಅಗ್ರಜ, ವನವಾಸಕ್ಕೆಂದು ಹೊರಟಿರುವ ಶ್ರೀರಾಮಚಂದ್ರನು ಅಡ್ಡಗಟ್ಟಿ ಮತ್ತೆ ಕರೆತಂದು ಈ ಅಯೋಧ್ಯ ನಗರದಲ್ಲಿ ಪಟ್ಟಾಭಿಷೇಕವನ್ನು ಮಾಡೋಣ. ನಡೆ ಅಗ್ರಜ. ಸರಿಯಾಗಿ ಹೇಳಿದೆ ಶತ್ರುಘ್ನ.
ಪಾಪಿಷ್ಠೆಯಾದ ಈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂದನ್ನು ತರುತ್ತಿದ್ದೆ. ನಡೆ, ಎಲ್ಲಿಯಾದರೂ ಸರಿ ಶ್ರೀರಾಮಚಂದ್ರನ ಹುಡುಕಿ ಕರೆತಂದು ಪಟ್ಟಾಭಿಷಕ್ತರನ್ನಾಗಿ ಮಾಡೋಣ. ನಡೆ, ಹೋಗೋಣ. ನಿಲ್ಲ ಕುಮಾರ, ನಿಲ್ಲು. ನಡೆದದ್ದೆಲ್ಲವನ್ನ ಮರೆತು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿ ಈ ಸಾಮ್ರಾಜ್ಯವನ್ನ ಆಳಿ ನನ್ನ ಮನಸ್ಸಿಗೆ ಸಂತೋಷಪಡಿಸುವಂತೆ ಬಾ ಕುಮಾರ. ಏನು ಏನು ಹೇಳಿದ್ರಿ? ನಾನು ಪಟ್ಟಾಭಿಷಕ್ತನಾಗಬೇಕೇ? ಹೌದು ಕುಮಾರ. ನಾನು ಪಟ್ಟಾಭಿಷಕ್ತನಾಗಬೇಕೇ? ನಿಜ ಕುಮಾರ. ರಾಮನಿಲ್ಲದ ರಮನೆ ರಾಮನಿಲ್ಲದ ರಮನೆ ಶ್ರೀ ರಾಮನಿಲ್ಲದ ರಮನೆ ರವಿಯಿಲ್ಲದ ಆಕಾಶ ಲಕ್ಷ್ಮಣನಂ ತೆರನಲ್ಕೆ ಅವಲಕ್ಷಣವಿದಾಯ್ತೆ ಮಾತೆ ಸೀತೆಯ ನಗಲಿ, ಮಾತೆ ಸೀತೆಯ ನಗಲಿ, ಭಾಗ್ಯರಹಿತರಾದೆವು ನಾವು. ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತನ ಪಾಲ್ಗೆ, ಈ ಪಾಪಿ ಭರತನ ಪಾಲ್ಗೆ ಪಾರದಾಯ್ತೆ ರಾಮ 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 ರಾಮಚಂದ್ರ ರಾಘವ ನರವರನಾದ ಶ್ರೀರಾಮಚಂದ್ರನನ್ನು ನಗರದಿಂದ ಆಚೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿ ಮಾಡಿ ಮಾಡಬಾರದ ಅಕೃತ್ಯವನ್ನೇ ಎಸಗಿ ಪಾಪಿಯಾಗಿ ನಿಂತಿರುವ ನಿಮ್ಮ ಮುಖಾಲೋಕನ ಮಾಡುವುದೇ ಅಸಹ್ಯಕರ. ನಡೆ ಶತ್ರುಘ್ನ, ಇಲ್ಲೊಂದು ಕ್ಷಣವು ನಿಲ್ಲುವುದು. ಕುಮಾರ, ಕುಮಾರ. ಪ್ರಾಣೇಶ್ವರ, ಸುರನರ ಸೇವಿಕೆ ಹೊರಗಂಗೆ ಸುರನರ ಸೇವಿಕೆ ಹೊರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಕರಂಗೆ ಸುರನರ ಸೇವಿಕೆ ಹೊರಗಂಗೆ. ಅಣ್ಣ, ಅರನ ಸಿರಳಿಂದ ಹರಿವೆ ಪಾವನೆ ಎಂದೆನಿಸಿ ನೀ ದರೆಯನೆಲ್ಲ
ತೂನೇನೆ ಅಮೃತ ವರ್ಷಿಣಿ ವಂದಿತೆ ಸುರಗಂಗೆ ಮಂದ ಸ್ಥಿತಿ ನಿನ್ನ ಸಕಲ ಜೀವ ತೂನೇನೆ ಅಮೃತ ವರ್ಷಿಣಿ ಎಲ್ಲೆಲ್ಲೂ ನೀನಿರುವೆ ಅಮ್ಮ ಸಕಲ ಪಾಪಗಳನ್ನು ನೀ ತೊಳೆವೆ ಎಲ್ಲೆಲ್ಲೂ ನೀನಿರುವೆ ಅಮ್ಮ ಸಕಲ ಪಾಪಗಳನ್ನು ನೀ ತೊಳೆವೆ ಮರಣಿಸಿನದಲ್ಲಿ ಧರಿಸಿರುವ ಪರಮ ಪಾವನೆ ನೀನಮ್ಮ ಹರಣಿಸಿರದಲ್ಲಿ ಧರಿಸಿರುವ ಪರಮ ಭಾವನೆ ನೀನಮ್ಮ ಜುಳು ಜುಳು ಹಾರಿಯುತ್ತ ಸುರಮುನಿ ಪೂಜೆಗೆ ಜುಳು ಜುಳು ಹಾರಿಯುತ್ತ ಸುರಮುನಿ ಪೂಜೆಗೆ ನಿರುತ ಉದರೆಗಳು ವರ ಪ್ರಸಾದಿಗೆ ನಿರುತ ಉದರೆಗಳು ವರ ಪ್ರಸಾದಿಗೆ ವಂದಿತೆ ಸುರಗಂಗೆ ಮಂದ ಸ್ಥಿತಿ ನಿನ್ನ ಸಕಲ ಜೀವ ತೋರೇನೆ ಅಮೃತ ವರ್ಷಿಣಿ ಅಮ್ಮ ತಾಯೇ ಗಂಗಾಮಾತೆ ನಮ್ಮ ಈ 14 ವರ್ಷದ ವನವಾಸದಲ್ಲಿ ನಮಗೆ ಯಾವ ಕಷ್ಟ ಕಾರ್ಪಣ್ಯವೂ ಬಾರದಂತೆ ಸದಾಕಾಲ ನಮ್ಮನ್ನು ಕಾಪಾಡು ತಾಯಿ. ಸೀತಾ, ಸ್ವಾಮಿ. ಲಕ್ಷ್ಮಣ, ಅಣ್ಣ ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಿಸಿ ನಮ್ಮ ಮುಂದಿನ ಪ್ರಯಾಣವನ್ನು ಮುಂದುವರಿಸೋಣ. ಆಗಬಹುದು ಅಗ್ರಜ. ಓ ಹಾಗೋ, ಗುಹರಾಜನು ಇತ್ತಲೇ ಬರುತ್ತಿರುವನು. ರಾಮ 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 ರಘುವಂಶ ಸೋಮ 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 ಕಾಮಿಲಾತ ದೇವ ಪೊಪುದೀಗ ನೋಡೆ ಕಾಮಿಲಾತ ದೇವ ಪೊಪುದೀಗ ನೋಡೆ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ ಉಪನಿನ್ನ ನಾಮ ಜಪ ಮಾತ್ರದಿಂದ 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 ಪಾಪನಾಶ ಮಾಡಿ ಹೋಗುದೀಗ ನೋಡೆ ಪಾಪನಾಶ ಮಾಡಿ ಹೋಗುದೀಗ ನೋಡೆ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ ರಾಮ ಶ್ರೀರಾಮಚಂದ್ರನಿಗೆ ನಮಸ್ಕರಿಸಿ. ಗುಹರಾಜ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರದವರು ಕ್ಷೇಮದಿಂದಿರುವಿರ. ಪ್ರಭು ಶ್ರೀರಾಮಚಂದ್ರ ತಮ್ಮ ಆಶೀರ್ವಾದ ಫಲದಿಂದ ನಮ್ಮ ಪರಿವಾರವೆಲ್ಲವೂ ಕ್ಷೇಮ. ಆದರೆ ಆದರೆ ತಮಗೆ ಒದಗಿರುವ 14 ವರ್ಷಗಳ ವನವಾಸದ ವಾರ್ತೆಯನ್ನು ಕೇಳಿ ನನ್ನ ಮನಸ್ಸಿಗೆ ಸಹಿಸಲಾರದಷ್ಟು ದುಃಖವಾಗಿರುವುದು ಪ್ರಭು. ಚಿಂತಿಸಬೇಡಿ ಪ್ರಭು, ಚಿಂತಿಸಬೇಡಿ. ಇನ್ನು ಮುಂದೆ ನೀವು 3 ಜನರು ನಮ್ಮ ಈ ಶೃಂಗಬೇರಿಪುರದಲ್ಲಿ
ವನವಾಸ ಕಾಲವನ್ನು ಕಳೆದು ನಮ್ಮನ್ನು ಉದ್ಧರಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ಗುಹರಾಜ, ನಿನ್ನ ಪ್ರೀತಿ ವಾತ್ಸಲ್ಯಗಳಿಗೆ ನಾವು ಮನಸೋತಿದ್ದರೂ ನಾವು ಪುರಪ್ರವೇಶವನ್ನು ಮಾಡುವಂತಿಲ್ಲ. ಹಾಗೊಂದು ವೇಳೆ ನಿನಗೆ ನಮಗೆ ಉಪಕಾರ ಮಾಡಬೇಕೆಂಬ ಇಚ್ಛೆ ಇದ್ದರೆ ಈ ನದಿಯ ದಂಡೆಯನ್ನು ದಾಟಿಸುವನಾಗ. ಪರಮಾತ್ಮ, ಪ್ರಭು, ಭವಸಾಗರವನ್ನೇ ದಾಟಿಸಬಲ್ಲ ನಿಮ್ಮನ್ನು ನಾನು ಅಲ್ಪವಾದ ಈ ನದಿ ದಾಟಿಸುವುದೇ. ಆದರೆ ನನ್ನದೊಂದು ಮಾತು ಪ್ರಭು. ಹೇಳು ಗುಹರಾಜ. ಪ್ರಭು, ಹಿಂದೆ ನೀವು ಮಿಥಿಲಾ ನಗರಕ್ಕೆ ಹೋಗಿದಾಗ ತಮ್ಮ ಪಾದಸ್ಪರ್ಶದಿಂದ ಶಿಲೆಯೊಂದು ಹೆಣ್ಣಾಯಿತಂತೆ. ನಮ್ಮ ನವಿಯಲ್ಲಿ ಅನೇಕ ಹರಡುಗಳಿರುವುದು. ತಮ್ಮ ಪಾದಸ್ಪರ್ಶದಿಂದ ಅವೆಲ್ಲವೂ ಹೆಣ್ಣಾದರೆ ನನ್ನ ಗತಿ ಏನು ಪ್ರಭು? ಗುಹರಾಜನೇ, ನಿನ್ನ ಆಂತರ್ಯವನ್ನು ನಾನು ಅರಿತಿರುವೆ. ನಮ್ಮ ಪಾದ ಪೂಜೆಯನ್ನು ಮಾಡಬೇಕೆಂಬುದಲ್ಲವೇ ನಿನ್ನ ಇಚ್ಛೆ. ಹೌದು ಪ್ರಭು, ನಿನ್ನ ಇಷ್ಟದಂತೆಯೇ ಆಗಲಿ. ಧನ್ಯವಾದ. ಬನ್ನಿ ಸಾರ್, ಮೀಸೆನೆ ಬಿಟ್ಟಾಕ್ತೀನಿ ಬೇಡ. ಪ್ರಭು ಸ್ವೀಕರಿಸಿ. ಜನಕ ರಾಜನ ಜಾಮಾತನ ಜನಕೀಯ ರಮಣನ ಜನಕ ರಾಜನ ಜಾಮಾತನ ರಮಣೀಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನು ಈ ಜಗತಿ ಧನ್ಯನಾದೆನು ಈ ಜಗತಿ ಜನಕ ರಾಜನ ರಾಮಾತನ ಜನಕೀಯ ರಮಣನ
ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆ ಈ ಜಗದಲ್ಲಿ ಧನ್ಯನಾದೆ ಈ ಜಗದಲ್ಲಿ ಜನಕರಾಜನ ರಾಮನ ಜನಕೀಯ ರಮಣನ ಜನಕೀಯ ರಮಣನ ಜನಕೀಯ ರಮಣನ ಪ್ರಭು ಕೊಂಚ ಕಾಲಾವಕಾಶವನ್ನು ಕೊಟ್ಟರೆ ನಾವೇನು ಸಿದ್ಧಪಡಿಸಬೇಕು ಅಭಿಷ್ಟದಂತೆ ಆಗಲಿ. ಪ್ರಭು ನಾವೇ ಸಿದ್ಧವಾಗಿರುವುದು ಬರುವರ ರಾಮ ರಾಮ ಇಂದಾಂಬಿಕೆ ಧನ್ಯನಾದೆ ಇಂದಾಂಬಿಕೆ ಧನ್ಯನಾದೆ ರಾಮ ರಾಮ ಇಂದಾಂಬಿಕೆ ಧನ್ಯನಾದೆ ಇಂದಾಂಬಿಕೆ ಧನ್ಯನಾದೆ ರಾಮ ರಾಮ ಭವಸಾಗರಂ ದಾಟಿಸುವ ಇಹಂ ದಾಟಿಸುವ ಭವಸಾಗರ ದಾಟಿಸುವ ಇವರಂ ನದಿ ದಾಟಿಸುವ ಇಂದಾಂಬಿಕೆ ಧನ್ಯನಾದೆ ಇಂದಾಂಬಿಕೆ ಧನ್ಯನ ರಾಮ 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 ಸೀತಾ, ಲಕ್ಷ್ಮಣ, ಅಗ್ರಜ. ಸ್ವಾಮಿ, ಇನ್ನು ಸುಮಂತ್ರರು ಕೂಡ ನಮ್ಮ ಹಿಂದೆಯೇ ಬರಬೇಕೇನು? ಸುಮಂತ್ರರೇ, ಇನ್ನು ಎಷ್ಟು ದೂರ ಎಂದು ನಮ್ಮನ್ನು ಹಿಂಬಾಲಿಸಿಕೊಂಡು ಬರುವಿರಿ? ನಮ್ಮ ಅಗಲಿಕೆಯಿಂದ ಜನಕನು ಪರಿತಪಿಸುತ್ತಿರುತ್ತಾರೆ. ಹೋಗಿ ರಾಜ್ಯದ ಕಾರ್ಯಗಳನ್ನು ಮುಂದುವರಿಸಿರಿ. ರಾಮಚಂದ್ರ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಹೇಗೆ ತಾನು ಜೀವಿಸಲಿ? ರಾಮಚಂದ್ರ, ಹೇಗೆ ತಾನು ಜೀವಿಸಲಿ? ರಾಮಚಂದ್ರ, ನಾನು ನಿನ್ನೊಡನೆ ಬರುವೆನು, ನನ್ನನ್ನು ಸಹ ಕರೆದುಕೊಂಡು ಹೋಗುವ. ಬೇಡಿ ಸುಮಂತ್ರರೇ, ಈ ಅಲ್ಪ ವಿಚಾರಕ್ಕೆ ನೀವೇಕೆ ಇಷ್ಟೊಂದು ದುಃಖಿಸುವಿರಿ? ಹೋಗಿ ರಾಜ್ಯದ ಕೆಲಸ ಕಾರ್ಯಗಳಲ್ಲಿ ನೀವು ತಲ್ಲೀನರಾಗಿರಿ. ನಾನು 14 ವರ್ಷ ವನವಾಸವನ್ನು 14 ದಿವಸಗಳಂತೆ ಮುಗಿಸಿಬಿಡುತ್ತೇನೆ. ನನ್ನ ನಮಸ್ಕಾರಗಳನ್ನು ಅಯೋಧ್ಯೆ ಜನರಿಗೆ ತಿಳಿಸಿರಿ. ಆಗಬಹುದು. ಸೀತಾ, ಸ್ವಾಮಿ, ಲಕ್ಷ್ಮಣ, ಅಣ್ಣ, ಅದೋ ನೋಡು, ಕೆಂದು ಹೊಳೆದ್ದು ನಭೋಮಂಡಲವನ್ನು ಮುತ್ತುತ್ತಿರುವುದು. ಯಾರೋ ರಾಜಪುತ್ರರು ಯುದ್ಧಕ್ಕೆ ಬಂದಿರುವಂತೆ ತೋರುತ್ತಿರುವುದು. ಹೋಗಿ ನೋಡಿಕೊಂಡು ಬಾ. ಆಗಲಿ ಅಗ್ರಜ. ಅಣ್ಣ, ಲಕ್ಷ್ಮಣ, ಅವನೇ ಭರತನು
ದಾಯಾದಿ ಮತ್ಸರದಿಂದ ನಮ್ಮ ಮೇಲಿನ ಯುದ್ಧಕ್ಕಾಗಿ ಅವನು ಆ ಪರಿವಾರದವರು ನಮ್ಮ ಮೇಲೆ ಯುದ್ಧಕ್ಕೆ ಬರುವಂತೆ ಕಾಣುತ್ತಿದೆ. ಅಣ್ಣ, ನನಗೆ ಅಪ್ಪಣೆಯನ್ನು ಕೊಡು, ಧ್ವಂಸ ಮಾಡಿ ಬರುತ್ತೇನೆ. ಸಮಾಧಾನ. ತಡೆ ಲಕ್ಷ್ಮಣ. ಭರತನ ಭಾತೃತ್ವವನ್ನು ನೀನರಿಯೆ. ಅವನು ಯುದ್ಧಕ್ಕಾಗಿ ಬರುತ್ತಿರುವನು ಅಥವಾ ಕ್ಷಮೆಯಾಚನೆಗಾಗಿ ಬರುತ್ತಿರುವನು, ಸ್ವಲ್ಪ ಕಾದು ನೋಡೋಣ. ನಿಧಾನಿಸು ಲಕ್ಷ್ಮಣ. ಆಗಲಿ ಅಗ್ರಜ. ಮನೋನಾಥ ಸಿತಪಾರಿಜಾತ ಸೀತಾ ಮನೋನಾಥ ಸಿತಪಾರಿಜಾತ ಸೀತಾ ಮನೋನಾಥ ಸಿತಪಾರಿಜಾತ ಭೂತಾ ಸುನೀತ ರಘುವಂಶಜಾತ ಭೂತಾ ಸುನೀತ ರಘುವಂಶಜಾತ ರಾಮ ಪರಮ ಪಾವನ ರಾಮ ಶ್ರೀ ರಾಮ ಪರಂಧಾಮ. ಆಹಾ ಅಗ್ರಜ ರಾಮಚಂದ್ರ, ನಿನಗೆ ನಮಸ್ಕರಿಸುವನು. ಭಾರತ ಸತ್ಯಗಳೇ ನಿಮಗೆ ಮಂಗಳವಾಗಲಿ. ಭರತ, ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ನಾನು ನಿರುತ್ಸಾಹದಿಂದ ಹೊರಟು ಬಂದೆನು. ಅಲ್ಲಿಂದ ಬಂದ ಮೇಲೆ ಅಲ್ಲಿನ ವಿಚಾರಗಳನ್ನು ತಿಳಿಯಲು ನನ್ನ ಮನಸ್ಸು ಆತೊರೆಯುತ್ತಿರುವುದು. ಈಗ ಏಳು ಭರತ, ಒಬ್ಬೊಬ್ಬರ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸುವನಾಗು. ಆಗಬಹುದು ಅಣ್ಣ. ಭರತ, ನಮಗೆ ಅಕಾರ ಉಪಕಾರಗಳ ರಸಪಾನ ಮಾಡಿದ ಗುರು ವಸಿಷ್ಠರು ಕ್ಷೇಮದಿಂದಿರುವರೆ? ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರು ಅಣ್ಣ. ಸಚಿವರಲ್ಲೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರೆ? ಸುಮಂತ್ರರು ಕ್ಷೇಮದಿಂದಿರುವರು ಅಣ್ಣ. ಕಳುಹಿಸಬಾರದ ಸಂಕಟದಲ್ಲಿ ಕಳುಹಿಸಿಕೊಟ್ಟ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯವರು ಕ್ಷೇಮದಿಂದಿರುವರೆ? ಸುಮಿತ್ರಾ ಮಾತೆಯವರು ಕ್ಷೇಮದಿಂದಿರುವರು ಅಣ್ಣ. ನವ ಮಾಸಗಳು ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಕಳುಹಿಸಲಾಗದ ಸಂಕಟದಲ್ಲಿ ಕಳುಹಿಸಿಕೊಟ್ಟ ನನ್ನ ತಾಯಿ ಕೌಶಲ್ಯ ಮಾತೆಯವರು ಕ್ಷೇಮದಿಂದಿರುವರು? ಕೌಸಲ್ಯ ಮಾತೆಯವರು ಸೌಖ್ಯದಿಂದಿರುವರು ಅಣ್ಣ. ಈ ರಾಮನಿಗೆ ಆರಾಮ ವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾ ಮಾತೆಯವರು ಕ್ಷೇಮದಿಂದಿರುವರೆ? ಕ್ಷೇಮ ಕ್ಷೇಮ. ಈಗ ಹೇಳು ಭರತ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕಟುವಾಂಡ ಎಂಬ ಬಿರುದಾಂಕಿತವನ್ನು ಹೊಂದಿ ದೇವಾಸುರರ ಯುದ್ಧದಲ್ಲಿ ದಶದಿಕ್ಕುಗಳಲ್ಲೇ ಒಬ್ಬನೇ ರಥಿಕನಾಗಿ ಹೋರಾಡಿ ದೇವಾನುದೇವತೆಗಳಿಂದ ದಶರಥ ಎನಿಸಿಕೊಂಡ ನಮ್ಮ ಪಿತಾ ದಶರಥ ಮಹಾರಾಜರು ಕ್ಷೇಮದಿಂದಿರುವರೆ? ಅಯ್ಯೋ, ಇನ್ನೆಲ್ಲಿ ಕ್ಷೇಮ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಭರತ, ಅಣ್ಣ ಏನಾಯಿತು ಏನಾಯಿತು ಏನು ಹೇಳುತ್ತಿರುವೆ? ಅಣ್ಣ, ನೀವು ಅಯೋಧ್ಯೆಯನ್ನು ತೊರೆದು ಬಂದ ಮೇಲೆ ನಿಮ್ಮ ಅಗಲಿಕೆಯನ್ನು ಸಹಿಸಲಾರದೆ ಪೂಜ್ಯ ಜನಕರು ಸ್ವರ್ಗಸ್ಥರಾದರಣ್ಣ, ಸ್ವರ್ಗಸ್ಥ ಜನಕ. ಜನಕ ಮಮ ಹಿತಾ ಪ್ರಿಯ ಪಿತಾ ಅಗಲಿ ಮೋದಿನ ಸಹಿತೆ ಸಂತಾಪವಾ ಜನಕ. ಅಗ್ರಜ, ಶಾಂತನಾಗು. ದೇವಿ
ಕಡೆಗೂ ನಮ್ಮನ್ನು ಬಿಟ್ಟು ವಾಸಿಯಾದಿರ. ಹೀಗೋ ಇಲ್ಲಿಂದಲೇ ನಿಮಗೆ ವಂದಿಸುವುದು. ಭರತ, ನೀನೇ ಪುಣ್ಯಶಾಲಿಯಪ್ಪ. ಜನಕನ ಅವಸಾನ ಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಅವರ ಪುಣ್ಯಕ್ಕೆ ಭಾಜನ. ನಾವು ಈ ಪಾಪಿ ರಾಮನಿಗೆ ಆ ಸೌಭಾಗ್ಯ ಒದಗಿ ಬರಲಿಲ್ಲ ಭರತ, ಒದಗಿ ಬರಲಿಲ್ಲ. ಅಣ್ಣ, ತಂದೆಯವರ ಅವಸಾನ ಕಾಲದಲ್ಲಿ ನಾವೂ ಸಹ ಬಳಿಯಲ್ಲಿ ಇರಲಿಲ್ಲವಣ್ಣ. ಏನು, ನೀವು ಸಹ ಅವರ ಬಳಿಯಲ್ಲಿ ಇರಲಿಲ್ಲವೇ? ಅಯ್ಯೋ ಅಯ್ಯೋ, ದಶರಥ ಚಕ್ರವರ್ತಿ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದ ನಿಮಗೆ ನಿಮ್ಮ ಅವಸಾನದ ಕಾಲದಲ್ಲಿ ನಾವ್ಯಾರೊಬ್ಬರೂ ನಿಮ್ಮ ಬಾಯಿಗೆ ಗಂಧೋದಕವನ್ನು ಬಿಡಲಿಲ್ಲವಲ್ಲ. ಅಯ್ಯೋ ಅಯ್ಯೋ, ನಿರ್ಭಾಗ್ಯ ಪುತ್ರರು ನಾವು, ನಿರ್ಭಾಗ್ಯ ಪುತ್ರರು. ಭರತ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಹೋಗು ಭರತ. ರಾಜನಿಲ್ಲದ ರಾಜ್ಯವೂ ದೇವರಿಲ್ಲದ ಗುಡಿಯಂತೆ. ಮಾತೆಯವರ ಆಜ್ಞೆ ಪ್ರಕಾರವಾಗಿ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನಾನು ನನ್ನ ಕಾರ್ಯದಲ್ಲಿ ನಿರತನಾಗಿರುವೆ. ನೀನು ಹೋಗಿ ರಾಜ್ಯಭಾರವನ್ನು ಮಾಡಿ ಸತ್ಯ, ಧರ್ಮ, ನ್ಯಾಯ, ನೀತಿಯಿಂದ ಮುಂದುವರೆಯುವನಾಗಿ. ಏನು ಹೇಳಿದಿರಿ? ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆ. ಆದ್ದರಿಂದ ನೀವು ಅಯೋಧ್ಯೆಗೆ ಬಂದು ಪಟ್ಟಾಭಿಷಕ್ತರಾಗಿ ನಮಗೆ ಸಂತೋಷವನ್ನುಂಟು ಮಾಡುವ ಅಣ್ಣ. ಭರತ ಭರತ, ಮಾತೆಯವರ ಆಜ್ಞೆ ಪ್ರಕಾರ ನನಗೆ ವನವಾಸ, ನಿನಗೆ ಪಟ್ಟಾಭಿಷೇಕ. ಅದು ಅಲ್ಲದೆ ನಿನಗೆ ಒದಗಿ ಬಂದಿರುವ ಆ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಪಹಾರ ದೋಷಕ್ಕೆ ಗುರಿಯಾಗಬೇಕಾಗುವುದು. ಅಣ್ಣ, ನಾನಾಗೆ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ದತ್ತಪಹಾರ ದೋಷ ಎಲ್ಲಿಂದ ಬರುವುದು ಅಣ್ಣ? ಭರತ, ನೀನೇನೇ ಹೇಳು, ಅದನ್ನು ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ, ನನ್ನದೊಂದು ಕೋರಿಕೆಯನ್ನಾದರೂ ನೆರವೇರಿಸಿಕೊಡುವಿರಾ? ಕೇಳುತ್ತಮ್ಮ. ಅಣ್ಣ, ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆ. ಆದ್ದರಿಂದ ತಮ್ಮ ಪಾದುಕೆಗಳನ್ನು ಅನುಗ್ರಹಿಸಿಕೊಡಿ. ಅವುಗಳನ್ನು ತೆಗೆದುಕೊಂಡು ಹೋಗಿ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ನಾವು ರಾಜ್ಯವನ್ನು ಆಳುವೆವು. 14 ವರ್ಷ ವನವಾಸ ಮುಗಿದ ಮರುದಿನವೇ ತಮ್ಮ ದರ್ಶನವಾಗಬೇಕು. ಇಲ್ಲವಾದರೆ ಈ ಭರತನ ದೇಹವನ್ನು ಅಗ್ನಿಗರ್ಪಿಸುವೆನು. ಇದೋ ನಿಮ್ಮ ಭರತ, ಸಮಾಧಾನನಾಗು. ತೆಗೆದಿಕೋ ಈ ಪಾದುಕೆಗಳು. 14 ವರ್ಷ ವನವಾಸ ಮುಗಿದ ಬಳಿಕ ಮರುದಿನವೇ ನಿನಗೆ ದರ್ಶನವನ್ನು ಕೊಡುತ್ತೇನೆ. ತೆಗೆದಿಕೋ ಈ ಪಾದುಕೆಗಳು. ತನ್ನೊಡಲ ತಾಪವಂ ತಡವೆನಿತು ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯಮಿಲ್ಲ. ಪರಮ ಜಪ ತಪದಿಂ ಪಾದಾರ್ಚನೆಗೈದ ಪುರಜನರಿಗೆ ಭಾಗ್ಯವಿಲ್ಲ. ರಾಮ ರಾಮ ಸಹಜದಿಂ ಶ್ರೀರಾಮಚಂದ್ರರ ಸಹಜರಾಗಿ ಜನಿಸಿ, ಸಹಜದಿಂ ಶ್ರೀರಾಮಚಂದ್ರರ ಸಹಜರಾಗಿ ಜನಿಸಿ ಸಾಕೆನಿಸಿದ ನಮಗೂ ಈ ಭಾಗ್ಯವಿಲ್ಲ. ರಾಮ ರಾಮ ಕಾಡು ಮರಗಳಂ ಕಡಿದು ಕಾಲಿನಿಂತುಳಿದೋ, ಕಾಡು ಮರಗಳಂ ಕಡಿದು ಕಾಲಿನಿಂತುಳಿದು ಪಾಡುಪಡುತ್ತಿರ್ಪ ನಾಡಿನೊಳತನ ಕೈಗೊಂಡು ರಾರಾಜಿಸುತ್ತ ಈ ಜೋಡಿಗೊದಗಿದ ಪುಣ್ಯ ಇನ್ನುಂಟೆ ಜಗದಿ. ರಾಮ
ನಾವಿನ್ನು ಹೋಗಿ ಬರುವೆವು. ನಮಗೆ ಅನುಗ್ರಹಿಸು. ನಿನಗೆ ಮಂಗಳವಾದ. ಅಗ್ರಜ, ನಾನು ಸಹ ಹೋಗಿ ಬರುವೆನು. ಪಾವನ ಪರಂಧಾಮ ಶ್ರೀರಾಮ ಶ್ರೀರಾಮ. ಪಾವನ ಪಾವನ ಪರಂಧಾಮ ಪರಂಧಾಮ ಶ್ರೀರಾಮ ಶ್ರೀರಾಮ. ವಂಶ ಸೋಮ ನಿನ ಮಡಿಲ ರಾಮ. ರಘುವಂಶ ಸೋಮ ನಿನ ಮಡಿಲ ರಾಮ. ಭಕ್ತರ ಪಾಲಿಪ ಜನನಿಧಿ ಸೋಮ. ಭಕ್ತರ ಪಾಲಿಪ ಜನನಿಧಿ ಸೋಮ. ಕಾದಿರುವೆ ಬಾರೋ, ಕಾದಿರುವೆ ಬಾರೋ. ಕಾದಿರುವೆ ಬಾರೋ, ಕಾದಿರುವೆ ಬಾರೋ. ಸೀತಾರಾಮ ಸೀತಾರಾಮ ಪವನ ಪರಂಧಾಮ ಶ್ರೀರಾಮ ಶ್ರೀರಾಮ ರಾಮ ರಾಮ. ಲಕ್ಷ್ಮಣ, ಅಗ್ರಜ, ನೀನೀಗ ನೋಡಿದೆಯಾ ಭರತನ ಭಾತೃತ್ವವನ್ನು? ಅಗ್ರಜ, ಅರಿಯದ ಆಡಿದ ಮಾತಿಗೆ ಕ್ಷಮೆ ಇರಲಿ. ನಿನಗೆ ಚಿಂತೆ ಇಲ್ಲ. ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಜನರು ಪದೇ ಪದೇ ಬಂದು ನಮ್ಮನ್ನು ಪೀಡಿಸುತ್ತಾರೆ. ಅದರಿಂದ ದಂಡಕಾರಣ್ಯವನ್ನು ಕುರಿತು ನಾವು ಪ್ರಯಾಣವನ್ನು ಮಾಡೋಣ. ನಡೆಯಿರಿ. ನರ ವಾಸನೆ ಮೂಗಿಗೆ ಗಮ ಗಮ. ಬೇಸ್ ಫಲ ಅರೆ ಬೇಸ್ ಫಲ ನರ ವಾಸನೆ ಮೂಗಿಗೆ ಗಮ ಗಮ. ಗುಡ್ಡೆಗಳ ಕಿತ್ತು ಸಂಡಿಗೆ ಮಾಡಿ ತಿಂದಿದ್ದೇಕುವೆನು ಬೇಸ್ ಫಲ. ವಾಸನೆ ಒಂದು ಗುಡ್ಡಿಗೆ ಕಿತ್ತು ಗಂಡಿಗೆ ಉರಿದು ಬೇಸ್ ಫಲ ಬೇಸ್ ಫಲ ಅರೆ ಬೇಸ್ ಫಲ ನರ ವಾಸನೆ ಮೂಗಿಗೆ ಘಮ ಘಮ. ಏನಿದು? ಯಾರೋ ನನ್ನ ಕಾಡಿನಲ್ಲಿ ನರಮನ್ಸರ ವಾಸನೆಯು ಬರುತ್ತಿರುವುದಲ್ಲ. ಯಾರಾಗಿರಬಹುದು? ಈ ಕಾಡಿಗೆಲ್ಲ ನಾನೇ ರಾಣಿ. ನನ್ನ ಅಪ್ಪಣೆ ಇಲ್ಲದೆ ಯಾರು ತಾನೇ ಬರುವರು? ಯಾರು ಬರಲು ಸಾಧ್ಯವಿಲ್ಲ. ಓಹೋ, ಮರೆತಿದ್ದೆ. ನನ್ನ ಮಗ ಸಂಬುಕಾಸುರನು ಸೂರ್ಯನ ಕುರಿತು ತಪಸ್ಸನ್ನು ಆಚರಿಸಿದನು. ಇಂದಿಗೆ ಮುಗಿದಿರುವುದು. ಈಗ ನನ್ನ ಮಗನನ್ನು ಕರೆದುಕೊಂಡು ನಮ್ಮಣ್ಣ ಲಂಕೇಶ್ವರ ಲಂಕಾಪಟ್ಟಣಕ್ಕೆ ಈಗಲೇ ತೆರಳುವೆನು. ಕುಮಾರ, ಕಂದ, ಎಲ್ಲಿರುವೆ ಮಗನೇ? ಸಂಬುಕ, ಎಲ್ಲಿರುವೆ ಮಗನೇ? ಅಯ್ಯೋ ಮಗನೇ, ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋದೆ ಮಗನೇ. ನಾನಿವಾಗ ಏನು ತಾನೇ ಮಾಡಲಿ? ನಿನಗೆ ಈ ರೀತಿ ಸ್ಥಿತಿಯು ಬರಬೇಕಾಯಿತೆ ಮಗನೇ. ಅಯ್ಯೋ ಮಗನೇ, ನಾನು ಯಾರನ್ನ ಕೂಗಲಿ? ನಾನು ಯಾರನ್ನ ಕರೆಯಲಿ? ಯಾರ ಮಗನನ್ನು ಎತ್ತಿ ಮುದ್ದಾಡಲಿ ಮಗನೇ? ಕಂದ ಸಮುಗ, ಯಾರನ್ನ ಕೂಗಾಲಿ, ಯಾರನ್ನ ಕರೆಯಾಲಿ? ಅಯ್ಯೋ ಮಗನೇ, ಯಾರನ್ನ ಕೂಗಾಲಿ, ಯಾರನ್ನ ಕರೆಯಾಲಿ? ಯಾರ ಮಗಳನೆತ್ತಿ ಕುಮಾರ, ಯಾರ ಮಗಳನೆ
ಮಗನೇ ಸಮುಗ ಮಗನೇ, ನಿನ್ನನ್ನು ಈ ರೀತಿ ಈ ಸ್ಥಿತಿಗೆ ತಂದವರು ಯಾರು? ಯಾರಾಗಿರಬಹುದು? ಯಾರಾದರೂ ಸರಿ, ಎಲ್ಲೇ ಇದ್ದರೂ ಸರಿ, ನನ್ನ ಕಾಡಿನಿಂದ ಬಹುದೂರ ಹೋಗಿರಲಾರರು, ಎಲ್ಲೋ ಇಲ್ಲೇ ಇರುವರು. ಈಗಲೇ ಅವರನ್ನು ಹುಡುಕಿ ಅವರ ರಕ್ತವನ್ನು ಕುಡಿಯದಿದ್ದರೆ ನಾನು ಘೋರ ಶೂರ್ಪನಖಿಯೇ. ಸ್ವಾಮಿ, ಯತನೋಡೆ ಅತ್ತಲತೆಗಳು ಚಿತ್ತಕ್ಕೆ ಮುದವೀವುದು. ಜಾನಕಿ, ಸ್ವಾಮಿ, ಯತನೋಡೆ ಅತ್ತಲತೆಗಳು ಚಿತ್ತಕ್ಕೆ ಮುದವೀವುದು. ಚಿತ್ತ ಜಾರಿ ನೋಡಲ ಮಮ ಸೀತಾ ನೋಡೆ ಜಾನಕಿ, ಚಿತ್ತ ಜಾರಿ ನೋಡಲ ಮಮ ಚಿತ್ತ ಜಾರಿ ನೋಡಲ ಮಮ ಸೀತಾ, ಚಿತ್ತ ಜಾರಿ ನೋಡಲ ಮಮ ಚಿತ್ತಕ್ಕೆ ಮುದವೀವುದು. ಚಿತ್ತಕ್ಕೆ ಮುದವೀವುದು. ಮೂಸುತ್ತೇಂದ್ರಿ ನೋಡೆ ಇವನಾಳಿ ಮೆರೆಯುವ ಸೊಬಗಿನ, ಇವನಾಳಿ ಮೆರೆಯುವ ಸೊಬಗಿನ, ಇವನಾಳಿ ಮೆರೆಯುವ ಸೊಬಗಿನ. ನನಗೆ ಇವನಾಳಿ ಮೆರೆಯುವ ಸೊಬಗಿನ, ಇವನಾಳಿ ಮೆರೆಯುವ ಸೊಬಗಿನ ಸೀತಾ ನೋಡೆ ಇವನಾಳಿ ಮೆರೆಯುವ ಸೊಬಗಿನ. ಜಾನಕಿ, ಇವನಾಳಿ ಮೆರೆಯುವ ಸೊಬಗಿನ, ಇವನಾಳಿ ಮೆರೆಯುವ ಸೊಬಗಿನ, ಇವನಾಳಿ ಮೆರೆಯುವ ಸೊಬಗಿನ, ಇವನಾಳಿ ಮೆರೆಯುವ ಸೊಬಗಿನ. ಜಾನಕಿ, ಇವನಾಳಿ ಮೆರೆಯುವ ಸೊಬಗಿನ, ಇವನಾಳಿ ಮೆರೆಯುವ ಸೊಬಗಿನ, ಇವನಾಳಿ ಮೆರೆಯುವ ಸೊಬಗಿನ. ಎತ್ತ ನೋಡೆ ಅತ್ತಲತೆಗಳು ಚಿತ್ತಕ್ಕೆ ಮುದವೀವುದು. ಎತ್ತ ನೋಡೆ ಅತ್ತಲತೆಗಳು. ಜಾನಕಿ, ಸ್ವಾಮಿ, ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟೊಂದು ಮನೋಹರವಾಗಿರುವುದು. ಹೌದು ಸ್ವಾಮಿ, ಬಹಳ ಮನೋಹರವಾಗಿರುವುದು. ಎತ್ತ ನೋಡಿದರತ್ತ ಫಲಪುಷ್ಪಗಳಿಂದಲೂ ಸುಖಪಿಕ ನಾದಗಳಿಂದಲೂ ತುಂಬಿದ ಸರೋವರಿಯಿಂದಲೂ ನೋಡಿದ ಈ ತಾಣವೇ ಪಂಚವಟಿ. ನಮ್ಮ 14 ವರ್ಷ ವನವಾಸವನ್ನು ಇಲ್ಲೇ ಆನಂದದಿಂದ ಕಳೆಯಬಹುದಲ್ಲವೇ? ನಿಜ ಸ್ವಾಮಿ, ನಿಜ ನಿಮ್ಮ ಮಾತು. ಜಾನಕಿ, ಎಷ್ಟೊಂದು ಮನೋಹರವಾಗಿರುವುದು. ಇದನ್ನು ನೋಡಿ ಮನಸ್ಸಿಗೆ ಬಹಳ ಆನಂದ ಉಂಟಾಗುತ್ತಿರುವುದು. ಆಶಾ ಜೀವನ ಶುಭ ದಿನ ವಸತನವನು ನಾ ಕಣ್ಣೆನ. ಆಶಾ ಜೀವನ ಶುಭ ದಿನ
ಕನ್ಯೆ ತಾಮರಿಸಿದೆ. ಆರಿಪುತ್ರ ಜಾನಕಿ, ವಸತನ ಬಯಸಿದೆ. ಆಶಾ ಜೀವನ ಶುಭ ದಿನ ವಸತನವನು ನಾ ಕಂಡೆನ. ಆಶಾ ಜೀವನ ಶುಭ ದಿನ. ಅರಳಿ ನಿಂತ ಕುಸುಮ ಕೆಂದಾವರಿ ನಗುತ್ತಿದೆ. ಅರಳಿ ನಿಂತ ಕುಸುಮ ಕೆಂದಾವರಿ ನಗುತ್ತಿದೆ. ಬೃಂಗ ಸಂಗದ ಸಂಗ ಜೊತೆಯಲ್ಲಿ ಬೃಂಗ ಸಂಗದ ಸಂಗ ಜೊತೆಯಲ್ಲಿ ಕನ್ಯೆ ತಾಮರಿಸಿದೆ. ವಸತನ ಬಯಸಿದೆ. ಆಶಾ ಜೀವನ ಶುಭ ದಿನ ವಸತನವನ್ನು ನಾ ಕಂಡೆನ. ಆಶಾ ಜೀವನ ಶುಭ ದಿನ. ಈ ಕುಟೀರವನ್ನು ನೋಡಿದೆ. ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟೊಂದು ಚಮತ್ಕಾರವಾಗಿ ನಿರ್ಮಿಸಿರುವನು. ನಿಜ ಸ್ವಾಮಿ, ನಿಮ್ಮ ಮಾತು ಬಹಳ ಚಮತ್ಕಾರವಾಗೂ ಮತ್ತು ಸುಂದರವಾಗಿಯೂ ಇರುವುದು. ಅದಿರಲಿ, ಫಲಗಳನ್ನು ತರಲು ಹೋದ ಲಕ್ಷ್ಮಣನೇಕೆ ಇನ್ನು ಬಾರಲೇ ಇಲ್ಲವಲ್ಲ? ಅಗೋ, ಅಗ್ರಜ ನಮಸ್ಕರಿಸಿ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಈ ಖಡ್ಗವಾವುದು? ಅಗ್ರಜ, ಓರ್ವ ರಕ್ಕಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿದ್ದನು. ಆ ಭಗವಾನ್ ಭಾಸ್ಕರನು ಆತನ ತಪಸ್ಸಿಗೆ ಮೆಚ್ಚಿ ಈ ಖಡ್ಗವನ್ನು ಕೊಡುವಷ್ಟರಲ್ಲಿ ಆತನಿಂದ ಪಡೆದು ನಾನೇ ಈ ಖಡ್ಗವನ್ನು ಪಡೆದು ಅವನನ್ನು ಕೊಂದು ಈ ಖಡ್ಗವನ್ನು ಪಡೆದನು ಅಗ್ರಜ. ಕಡೆಗೂ ಸಂಹರಿಸಿದೆಯಾ? ಹೌದು ಅಗ್ರಜ. ಚಿಂತೆ ಇಲ್ಲ, ಈ ಖಡ್ಗವು ನಿನ್ನ ಬಳಿಯೇ ಇರಲಿ. ಫಲಗಳನ್ನು ಪರ್ಣಶಾಲೆಯಲ್ಲಿದೆ. ಆಗಲಿ ಅಗ್ರಜ. ಯಾರಾಗಿರಬಹುದು? ನನ್ನ ಊಹೆ ನಿಜವಾಯಿತು. ಇವರೇ ನನ್ನ ಮಗನನ್ನು ಕೊಂದು ಹಾಕಿರುವರು ಇವರೇ. ಇವರನ್ನು ಮಾತ್ರ ಸುಮ್ಮನೆ ಬಿಡಬಾರದು. ಇವರ ಗುಂಡಿಗೆಯನ್ನು ಸೀರಿ ಕಂಡವನ್ನು ಕಡಿದು ರಕ್ತವನ್ನು ಘಟಘಟನೆ ಕುಡಿಯಬೇಕು. ಈಗಲೇ ಇವರನ್ನು ತಿಂದಿ ಬಿಡುವೆನು. ಅಯ್ಯೋ, ಏನು ರೂಪು, ಏನು ಲಾವಣ್ಯ, ಎಷ್ಟು ಮನೋಹರವಾಗಿರುವರು. ಅಯ್ಯೋ, ಇವರನ್ನು ನೋಡುತ್ತಿದ್ದರೆ ನನ್ನ ಮಗನನ್ನು ಇವರು ಕೊಂದಿಲ್ಲ ಎಂದು ನನ್ನ ಮನಸ್ಸು ಹೇಳುತ್ತಿರುವುದಲ್ಲ. ಏನು ತಾನೇ ಮಾಡಲಿ? ಹಾಗೆ ಬಿಟ್ಟರೆ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗುವುದೇ? ಇಲ್ಲ, ಇವರನ್ನು ತಿನ್ನಲೇಬೇಕು. ಬೇಡ ಸುರ್ಪುನಕ ಎಂದು ಹೇಳುತ್ತಿರುವುದಲ್ಲ ನನ್ನ ಮನಸ್ಸು. ಇವರನ್ನೇ ಒರಿಸುವಳಾಗೋ ಎಂದು ಹೇಳುತ್ತಿರುವುದಲ್ಲ. ಏನು ತಾನೇ ಮಾಡಲಿ? ಇವರನ್ನು ಒರಿಸಿಕೊಂಡರೆ ಇದ್ದವನು ಒಬ್ಬ ಮಗ ತಾನೇ, ಹೋದರೆ ಹೋಗಲಿ. ಈತ ನನ್ನನ್ನು ಒರಿಸಿಕೊಂಡರೆ 4 ಮಕ್ಕಳನ್ನು ಹಡಿಯುವುದಲ್ಲವೇ? ಇವರನ್ನು ಹೇಗಾದರೂ ಮಾಡಿ ಒರಿಸಿಕೊಳ್ಳುವೆನು. ನಾನೀಗಲೇ ನಾನೀಗಲೇ ಒರಿಸುವೆ, ನಾನೀಗಲೇ. ನಾನೀಗಲೇ ಒರಿಸುವೆ.
ವರಿಸುವೆ ನಾನೀಗ ನಾನೀಗಲೇ ಏನಾದರೂ ಆಗಲಿ ಏನಾದರೂ ಆಗಲಿ ವರಿಸುವೆ ನಾನೀಗ ನಾನೀಗಲೇ ವರಿಸುವೆ ನಾನೀಗ ನಾನೀಗಲೇ ಕಲ್ಲು ಮಂಚದ ಮೇಲೆ ಪಲ್ಲವ ಹಾಸಿಕೊಂಡು ಕಲ್ಲು ಮಂಚದ ಮೇಲೆ ಪಲ್ಲವ ಹಾಸಿ ವಲ್ಲಭನ ವಲ್ಲಭನ ಗಲ್ಲಕ್ಕೆ ಮುಟ್ಟಿ ನಾನೀತ ನಾನೀಗಲೇ ವರಿಸುವೆ ನಾನೀತ ಎಲ್ಲೇ ಏನಾದರೂ ಆಗಲಿ ಏನಾದರೂ ಆಗಲಿ ನಾನೀಗ ನಾನೀಗಲೇ ವರಿಸುವೆ ತುಂಡು ಮಲ್ಲಿಗೆ ಹೂವ ಮನೆಯಲ್ಲಿ ಮುಡಿದುಕೊಂಡು ತುಂಡು ಮಲ್ಲಿಗೆ ಹೂವ ಮನೆಯಲ್ಲಿ ಮುಡಿದುಕೊಂಡು ಒಲ್ಲ ಗಂಟನನ್ನ ಕಟ್ಟಿಕೊಂಡು ಎಲ್ಲವ ಕುಡಿಯುವೆ ನಾನು ಅಲ್ಲೇ ಆಹಾ ಇವರು ಈ ರೀತಿ ನಾನು ಈ ವೇಷದಲ್ಲಿ ಹೋದರೆ ನನ್ನನ್ನು ವರಿಸುವರೇ? ಇಲ್ಲ ಇಲ್ಲ, ಖಂಡಿತವಾಗೂ ನನ್ನನ್ನು ವರಿಸುವುದಿಲ್ಲ. ಈಗ ನನ್ನ ಮಾಯವನ್ನು ಬೀರಿ 16 ವರ್ಷದ ತರುಣಿಯಾಗಿ ಇವರನ್ನು ವರಿಸಿಕೊಂಡರೆ ನನ್ನ ಮನದಾಸೆಯೆಲ್ಲ ಈಡೇರುವುದು. ಪ್ರಿಯಾ ಪ್ರಿಯಾ ಸುಂದರಿಯಲ್ಲವೇ ಜಗದೊಳಗೇನ ಸುಂದರಿಯಲ್ಲವೇ ಜಗದೊಳಗೇನ ಜಗದೊಳಗೇನ ಜಗದೊಳಗೆ ಜಗದೊಳಗೇನ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೇನ ಚಿಕ್ಕ ವಯಸ್ಸಿಗೆ ತಕ್ಕ ಸುಂದರ ನೀವ ಚಿಕ್ಕ ವಯಸ್ಸಿಗೆ ತಕ್ಕ ಸುಂದರ ನೀವ ಅಕ್ಕರಿಯಿಂದಲೇ ಸಿಕ್ಕಿದ ಎನಗೆ ಅಕ್ಕರಿಯಿಂದಲೇ ಸಿಕ್ಕಿದ ಎನಗೆ ಸುಂದರಿಯಲ್ಲವೇ ಜಗದೊಳಗೇನ ಜಗದೊಳಗೇನ ಜಗದೊಳಗೇನ. ಆಹಾ, ಈಗ ನನ್ನನ್ನು ಶೂರ್ಪನಖ ಎಂದು ಗುರುತಿಸಲು ಸಾಧ್ಯವೆ. ಈಗಲೇ ಆತನ ಬಳಿಗೆ ಹೋಗಿ ಆತನನ್ನು ಮೋಹಿಸಿ ಈಗಲೇ ಲಗ್ನವಾಗುವೆನು. ಪ್ರಿಯಾ, ಓ ಪ್ರಿಯಾ, ಪ್ರಿಯಾ. ಯಾರಮ್ಮ ನೀನು? ಇಲ್ಲಿಗೆ ಏತಕ್ಕಾಗಿ ಬಂದೆ? ನಿನ್ನ ಹೆಸರೇನು? ನಿಮ್ಮ ಊರ್ಯಾವುದು? ನನ್ನಿಂದ ನಿನಗೇನಾಗಬೇಕು? ನಾನು ಲಂಕಾಧೀಶ್ವರನಾದ ರಾವಣನ ಸಹೋದರಿ. ನನ್ನನ್ನು ಶೂರ್ಪನಖ ಎಂದು ಕರೆಯುವರು. ಓಹೋ, ರಕ್ಕಸಿಯೇ? ಹಾಗೆ ಕಾಣಿಸುವಿನೇ? ಪ್ರಿಯಾ, ನಿನ್ನನ್ನು ಮೋಹಿಸಿ ಬಂದಿದ್ದೇನೆ. ಕೈ ಹಿಡಿದು ಕಾಪಾಡು ಪ್ರಿಯಾ. ಯಾರಮ್ಮ ನಿನ್ನ ಪ್ರಿಯ? ನೀನೇ ಪ್ರಿಯಾ. ನನಗೆ ಲಗ್ನವಾಗಿರುವುದು. ಇದು ನನ್ನ ಪಕ್ಕದಲ್ಲಿ ನನ್ನ ಹೆಂಡತಿ ಇರುವುದು. ಪ್ರಿಯಾ, ಒಂದು ಕೆಲಸವನ್ನು ಮಾಡು. ಆಕೆಯನ್ನು ತ್ಯಜಿಸು, ನನ್ನನ್ನು ವರಿಸು. ಆಗ ನಿನ್ನ ರಥಕ್ಕೆ ಯಾವ ಭಂಗವೂ ಬರುವುದಿಲ್ಲ. ನೋಡಮ್ಮ, ನಾನು ಈಕೆಯನ್ನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿರುವೆ. ಈಕೆಯನ್ನು ಕೈ ಹಿಡಿಯಲು ಅಗ್ನಿಯನ್ನು ಮುಟ್ಟುವೆಯಾ? ಪ್ರಿಯಾ, ನನ್ನನ್ನು ಕೈ ಹಿಡಿಯಲು ಅಗ್ನಿಯನ್ನು ಮುಟ್ಟಬೇಕಾಗಿಲ್ಲ. ವಾಯು ಸಾಕ್ಷಿಯಾಗಿ ಕೈ ಹಿಡಿದರೆ ಸಾಕು. ಯಾರಾದರೂ ವಾಯು ಸಾಕ್ಷಿ ಮಾಡುವರೇನಮ್ಮ? ಮತ್ತೆ ಹೌದು, ನಿನಗಿನ್ನೂ ಲಗ್ನವಾಗಿಲ್ಲವೇ? ಆಗಿತ್ತು ಪ್ರಿಯಾ. ನನ್ನ ಪತಿಯು ಯುದ್ಧದಲ್ಲಿ ಸತ್ತು ಹೋದ.
ಏಕಾಂಗಿಯಾಗಿ ಸಂಚರಿಸುತ್ತಾ ಬರ್ತಿದ್ದ ನಾನು ನಿನ್ನನ್ನು ನೋಡಿದೆ, ಮೋಹಿಸಿ ಬಂದಿದ್ದೇನೆ. ಕೈ ಹಿಡಿದು ಕಾಪಾಡು ಪ್ರಿಯ. ದೂರ ನಿಲ್ಲು. ಅಯ್ಯೋ, ದೂರ ನಿಂತರೆ ಹೇಗೆ? ನಿನಗೆ ಮದುವೆಯಾಗಬೇಕೆಂಬ ಆತುರದಲ್ಲಿರುವೆ. ನೋಡಮ್ಮ, ಇಲ್ಲಿಗೆ ನಾನು ಓರ್ವನೆ ಬಂದಿಲ್ಲ. ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವನು. ನೀನು ಅಲ್ಲಿಗೆ ಹೋಗು, ನಿನ್ನ ಇಷ್ಟಾರ್ಥವು ಸಿದ್ಧಿಸುವುದು. ಆತನು ನಿನಗಿಂತಲೂ ಸುಂದರನಾಗಿರುವನೇ? ಹೌದು, ಆದ್ದರಿಂದಲೇ ಅವನನ್ನು ಲಕ್ಷ್ಮಣ ಎಂದು ಕರೆಯುವುದು. ಓಹೋ ಪ್ರಿಯ, ಆತನು ಎಲ್ಲಿದ್ದಾನೋ ಹೇಗಿದ್ದಾನೋ ಅದರ ಗೊಡವೆ ನಮಗೇಕೆ? ನೀನನ್ನು ಮೋಹಿಸಿ ಬಂದಿದ್ದೇನೆ, ಕೈ ಹಿಡಿದು ಕಾಪಾಡು ಪ್ರಿಯ. ನಿನಗೆ ಲಗ್ನವಾಗಬೇಕೋ ಬೇಡವೋ? ಬೇಕು ಪ್ರಿಯ, ಹಾಗಿದ್ರೆ ಹೋಗು, ನಿನ್ನ ಇಷ್ಟಾರ್ಥವು ನೆರವೇರುವುದು. ಬೇಗ ಹೋಗು. ಹೌದೌದು. ಏನು ಏನು ಹೌದೌದು? ಆ ನಿನ್ನನ್ನು ಕೇಳಿದ್ದೇನೆ, ಇಲ್ಲಿ ತಿರುಗೋ ಪ್ರಿಯಾ. ಆತನು ಎಲ್ಲಿದ್ದಾನೋ ಹೇಗಿದ್ದಾನೋ ಅದ್ರ ಗೊಡೆ. ನೋಡಮ್ಮ, ನಾನು ಹೇಳಿದಷ್ಟು ಮಾಡು. ನಿನಗೆ ಲಗ್ನವಾಗಬೇಕೋ ಬೇಡವೋ? ಬೇಕು ಪ್ರಿಯಾ. ಮತ್ತೆ ಹೋಗು. ಹೋಗಲೇಬೇಕೇ? ಸಿಗುತ್ತಾನೆ, ಹೋಗು, ಹುಡುಕು. ಆಯ್ತು, ಆತನು ಸಿಗದಿದ್ದ ಪಕ್ಷದಲ್ಲಿ ನಾನು ಇಲ್ಲಿಗೆ ಬರುತ್ತೇನೆ. ಮೊದಲು ಹೋಗು, ನೋಡಿ ಅನಂತರ ಬರೀ ತಿನ್ನೋದು ಮಾತ್ರ ಗೊತ್ತು, ಮಾತನಾಡೋದು ಗೊತ್ತಿಲ್ಲವೇ? ಗೊತ್ತು, ಹೋಗು, ಹುಡುಕು, ಹೋಗಿ. ಆತನು ಹೇಳಿದ ಹಾಗೆ ಈತನು ಸುಂದರ ಸುಂದರ, ಬಲೋ ಸುಂದರ. ಈ ಸುಂದರ ಚಂದದ ಆಕಾರ, ಈ ಸುಂದರ ಚಂದದ ಆಕಾರ, ಈ ಸುಂದರ ಮಾರನ ಮನಸ್ಸು, ಮಾರನ ಮನಸ್ಸು ಇರಲು ನಾ ಕಾಣೆ. ಈ ಸುಂದರ ಚಂದದ ಆಕಾರ, ಈ ಸುಂದರ. ಛೀ, ದೂರ ನಿಲ್ಲು, ದೂರ ನಿಲ್ಲು. ಯಾರು ನೀನು? ದೂರ ನಿಲ್ಲು. ಪ್ರಿಯ, ಪ್ರಿಯ, ಯಾರು ನಿನ್ನ ಪ್ರಿಯ? ನೀನೇ ಪ್ರಿಯ. ಅದಿರಲಿ, ನೀನು ಯಾರು? ಯಾವ ದೇಶದವಳು? ಇಲ್ಲಿಗೆ ಏಕೆ ಬಂದೆ? ನಿನ್ನ ಹೆಸರೇನು? ಆತನು ಕೇಳಿದ ಪ್ರಶ್ನೆಯೇ ಈತನು ಕೇಳುತ್ತಿರೋನು. ಎಷ್ಟೇ ಆದರೂ ಸೋದರರಲ್ಲವೇ, ಆದ್ದರಿಂದ ಕೇಳ್ತಿರೋನು. ಪ್ರಿಯಾ, ನಾನು ಲಂಕಾಧೀಶ್ವರನಾದ ರಾವಣನ ಸೋದರಿ. ಓಹೋ. ನನ್ನನ್ನು ಶೂರ್ಪನಖ 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 ಎಂದು ಕರೆಯುತ್ತಾರೆ. ಓಹೋ, ರಕ್ಕಸಿಯೋ? ನಾನು ರಕ್ಕಸೆ ಕಾಣುವೇನೆ, ಹೇಳಿ. ಇಲ್ಲಿಗೆ ಏಕೆ ಬಂದೆ? ಪ್ರಿಯಾ, ನಿಮ್ಮನ್ನು ಮೋಹಿಸಿ ಬಂದಿದ್ದೇನೆ. ದೂರ ನಿಂತು ಮಾತನಾಡು. ನನ್ನ ಕೈ ಹಿಡಿದು ಕಾಪಾಡು ಪ್ರಿಯಾ. ನೋಡಮ್ಮ. ಅಮ್ಮ? ಯಾವಮ್ಮ? ನೋಡು ಸುಂದರಿ. ತಾಯಿ ಸುಂದರಿ? ಏನು ಸುಂದರಿಯೇ? ಸುಂದರಿ ಎಂದರೆ ಸರಿ. ದೂರ ನಿಂತು ಮಾತನಾಡಬೇಕು. ಎಷ್ಟು ದೂರ? ಇಷ್ಟು ದೂರ? ಇನ್ನೂ ದೂರ, ಇನ್ನೂ ದೂರ, ಇನ್ನೂ ದೂರ ನಿಂತು ಮಾತನಾಡು. ಬಾ. ಸರಿ, ಇಲ್ಲಿಗೆ ಏಕೆ ಬಂದೆ? ಹೇಳಿದಿನಲ್ಲ, ನಿನ್ನನ್ನು ಮೋಹಿಸಿ ಬಂದಿದ್ದೇನೆ ಎಂದು. ನೋಡಮ್ಮ, ನಾನು ಇಲ್ಲಿಗೆ ಓರ್ವನೇ ಬಂದಿಲ್ಲ. ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನೂ ಬಂದಿರುವನು. ಆಹಾ. ನೀನು ಅಲ್ಲಿಗೆ ಹೋಗು, ಆ. ಅವನು ನಿನ್ನನ್ನು ವಿವಾಹವಾಗುವನು. ಪ್ರಿಯಾ, ಆತನ ಬಳಿಗೆ ಮೊದಲೇ ಹೋಗಿದ್ದೆ ಪ್ರಿಯಾ. ಓಹೋ, ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು. ಅಯ್ಯಯ್ಯ ಪ್ರಿಯಾ, ಆತನ ಬಳಿಗೆ ಹೋಗಿದ್ದೆ ಎಂದರೆ ಆತನು ಏಕಪತ್ನಿರತಸ್ಥನಂತೆ, ಪರಸ್ತ್ರೀಯರನ್ನು ಕಣ್ಣಿತು ಸಹ ನೋಡುವುದಿಲ್ಲವಂತೆ. ಆದ್ದರಿಂದ ಆ ಪಾರ್ಶ್ವದಲ್ಲಿ ನನ್ನ ಸೋದರನಿರುವನು. ಆತನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥಗಳೆಲ್ಲವೂ ನೀ ಸಿದ್ಧಿಸುವುದು ಎಂದು ಹೇಳಿರೋದು. ಆದ್ದರಿಂದ ನೀನೇ ನನ್ನನ್ನು ಮೋಹಿಸಿ ಬಿಡು ಪ್ರಿಯಾ. ದೂರ ನಿಂತು ಮಾತನಾಡಬೇಕು. ನೋಡಮ್ಮ, ನಾನು ಹಾಗೆ ಹೇಳಿದನೆ. ನೋಡಮ್ಮ, ನಾನು ರಾಮದಾಸನು. ನೀನು ಆತನ ದಾಸನೇ? ಅಯ್ಯಯ್ಯೋ, ಹೇಳು. ಅವನ ಅಪ್ಪಣೆ ಇಲ್ಲದೆ ನಾನು ಏನೂ ಸಹ ಮಾಡುವುದಿಲ್ಲ. ಏನು? ಆತನ ಅಪ್ಪಣೆ ಇಲ್ಲದೆ ಏನು ಮಾಡುವುದಿಲ್ಲವೇ? ಏನು ಮಾಡುವುದಿಲ್ಲ. ಅಯ್ಯೋ ಪಾಪಚ್ಚೆ, ಹೇಳು. ಆದ್ದರಿಂದ ಹ್ಮ್. ನೀನು ಆತನಲ್ಲಿಗೆ ಹೋಗಿ ಏನಾದರೂ ಒಂದು ಕುರುಹನ್ನು ತೆಗೆದುಕೊಂಡು ಬಾ, ಆಗ ನಿನ್ನನ್ನು ವಿವಾಹವಾಗುವೆನು. ಪ್ರಿಯಾ, ಈ ಚಿಕ್ಕ ವಿಷಯಕ್ಕೆ
ಕುರುವು ಏಕೆ ಬೇಕು ಪ್ರಿಯ? ನಾನು ನಿನ್ನನ್ನು ಮೋಹಿಸಿ ಬಂದಿದ್ದೇನೆ. ಕೈ ಹಿಡಿದು ಕಾಪಾಡು ಪ್ರಿಯ. ದೂರ ನಿಲ್ಲು. ನೀನು ಈಗ ಕುರುವನ್ನು ತರುವೆಯಾ ಇಲ್ಲವೋ? ತರುತ್ತೇನೆ ಪ್ರಿಯ, ನಿನ್ನ ಜೊತೆ ಲಗ್ನವಾಗಬೇಕಲ್ಲ. ಆಗಬೇಕಾದರೆ ಹೋಗಿ ಕುರುವನ್ನು ತೆಗೆದುಕೊಂಡು ಬಾ. ಸರಿ, ಕುರುವನ್ನು ತರುತ್ತೇನೆ. ನಾನು ಬರುವವರೆಗೂ ನೀನು ಇಲ್ಲಿಯೇ ಇರಬೇಕು. ಇಲ್ಲಿಯೇ ಇರುತ್ತೇನೆ. ಬರಲೇ? ಹೋಗಿ ಬಾ. ಬರಲೇ? ನೀನು ವಿವಾಹ ಆತುರದಲ್ಲಿದ್ದೀಯಾ, ಬೇಗ ಹೋಗಿ ಬಾ. ಪ್ರಿಯಾ, ಪ್ರಿಯಾ. ಸ್ವಾಮಿ, ಲಕ್ಷ್ಮಣನ ಬಳಿಗೆ ಹೋಗಿದ್ದ ಆಕೆ ಏನು ಅನರ್ಥ ಮಾಡಿಕೊಂಡಳೋ ಏನೋ. ಪ್ರಿಯ 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 ಪ್ರಿಯ. ಇದೇನು ಪ್ರಾಣಿಸರ? ಓದೆಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಮತ್ತೆ ನನ್ನ ಬಂದಳಲ್ಲ. ಪಿಶಾಚಿ ಎಂದೆಯಾ? ಏನು ಹೇಳಿದೆ ಹೇಳು. ಏನಮ್ಮ? ಅಮ್ಮನ ಅಮ್ಮ ಎಂದು ಹೇಳಬೇಡ, ಹೇಳು. ಲಕ್ಷ್ಮಣನು ಸಿಕ್ಕಿದನೆ, ಏನು ಹೇಳಿದ ಅವನು? ಆತನು ರಾಮದಾಸನಂತೆ, ನಿನ್ನ ಅಪ್ಪಣೆ ಇಲ್ಲದೆ ಏನನ್ನೂ ಮಾಡುವುದಿಲ್ಲವಂತೆ. ಆದ್ದರಿಂದ ನಿಮ್ಮಿಂದ ಒಂದು ಕುರುವನ್ನು ಕೊಟ್ಟರೆ ಆತನು ನನ್ನನ್ನು ಲಗ್ನವಾಗುತ್ತಾನಂತೆ. ಹೌದು, ಆತನು ನನ್ನ ಒಪ್ಪಿಗೆ ಇಲ್ಲದೆ ಏನನ್ನೂ ಮಾಡುವುದಿಲ್ಲ. ಅದು ಗೊತ್ತಿದ ಮೇಲೆ ಆತನ ಬಳಿಗೆ ಹೇಗೆ ಕಳಿಸಿದೆ? ಅಷ್ಟು ಗೊತ್ತಾಗೋದಿಲ್ಲವೇ? ಹಾಗೆ ತಿರುಗಿ ನಿಲ್ಲು. ಯಾಕೆ? ನೀನು ನಿನ್ನ ಕೈಯ ಮೇಲೆ ಬರಿ. ನಿನ್ನ ಬೆನ್ನನ್ನು ತೋರಿಸು. ಇಲ್ಲ, ಕೈಯ ಮೇಲೆ ಬರಿ. ನಿನಗೆ ಕುರುಹು ಬೇಕೋ ಬೇಡ? ಬೇಕು ಪ್ರಿಯಾ, ಬೇಕು. ಹಾಗೆ ತಿರುಗಿ ನಿಲ್ಲು, ನಿನ್ನ ಬೆನ್ನಿನ ಮೇಲೆ ಬರೆಯುತ್ತೇನೆ. ಸರಿ ಪ್ರಿಯಾ, ದಪ್ಪ ದಪ್ಪ ಅಕ್ಷರವಾಗಿ ಬರಿ. ನೋಡಿದ ತಕ್ಷಣವೇ ನನ್ನನ್ನು ಲಗ್ನವಾಗಬೇಕು. ನೀನು ಸರಿಯಾಗಿ ನಿಂತುಕೊಂಡ್ರೆ ನಾನು ಬರೆಯುತ್ತೇನೆ. ಹೋಗು, ನೀನು ಇದನ್ನು ತೋರಿಸು. ಅವನನ್ನು ನಿನ್ನನ್ನು ಅವಮಾನಿಸುತ್ತಾನೆ. ಏನು? ಅವನು ನನ್ನನ್ನು ಅವಮಾನಿಸುವನೇ? ಪದಭೇದ ಮಾಡಿ ನೋಡಮ್ಮ. ಅವ ನಿನ್ನನ್ನು ಮಾನಿಸುವನು ಎಂದರೆ ಅವಮಾನಿಸುವನೆಂದ. ಹಾಗೆ ಹೇಳಿದ. ಸರಿ, ನಾನಿನ್ನು ಹೋಗಿ ಬರಲೇ? ಹೋಗಿ ಬಾ. ಬರಲೇ? ಹೋಗು. ಅಕ್ಕ, ನೀನು ಭಾವನ ಪಕ್ಕ. ಹಾ, ಬರುತ್ತೇನೆ. ಆಗ್ಬೋದು. ಮದುವೆಗೆ ಬೇಗ ಬಂದು ಬಿಡಿ. ಆಹಾ, ನನ್ನ ಮದುವೆಯಂತೆ ಪುನಃ ಬಂದಳಲ್ಲ. ನಾನು ನಿಂಗೂ ಏನಂತೆ ಊರೇ ಗುಲ್ಲಂತೆ ಟಾಂ 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 ಟಾಂ. ಪ್ರಿಯ ಪ್ರಿಯ ಪ್ರಿಯ. ದೂರ ನಿಂತು ಪುನಃ ಬಂದೆಯಾ? ಇಲ್ಲ, ಪುನಃ ಬರದೇನು. ಬಾ ಮುಂದೆ, ಬಾ ಮುಂದೆ, ಬಾ ಬಾ ಬಾ. ಹೇಳು. ಹೋಗ್ಲಿ. ಕುರುವನ್ನು ತಂದೆಯಾ? ತಂದಿರುವೆ ಪ್ರಿಯಾ. ಹಾಗಾದರೆ ಕೊಡು ನೋಡೋಣ. ಪ್ರಿಯಾ, ಅದು ಕೊಡುವುದಲ್ಲ, ಮತ್ತೆ ತೋರಿಸುವುದು. ಓಹೋ, ಹಾಗಾದರೆ ತೋರಿಸು ನೋಡೋಣ. ತೋರಿಸಲೇ? ತೋರಿಸು. ತೋರಿಸಲೇ? ದೂರ ನಿಂತು ತೋರಿಸು. ತೋರಿಸಲೇ? ದೂರ ನಿಂತು ತೋರಿಸು. ತೋರಿಸಲೇ? ತೋರಿಸು, ತೋರಿಸು. ನೋಡಿಕೋ. ಓಹೋ, ಸಾರ್ ಸಾರೆ ಬಲದಿ ಚಪಲ್ಲೆ ಎಲೆ ಮಾಯಾತ್ಮಲೆ ಸಾರೆ ಬಲದಿ ಚಪಲ್ಲೆ. ಪ್ರಿಯಾ, ಪ್ರಿಯಾ. ಸಾರೆ ಬಲದಿ ಚಪಲ್ಲೆ ಎಲೆ ಮಾಯಾತ್ಮಲೆ ಸಾರೆ ಬಲದಿ ಚಪಲ್ಲೆ. ಪ್ರಿಯಾ, ದೂರ ಸಲ್ಲದಿಲ್ಲಿ ಸಾಸಗೈ ಮೋಸಗೈಯಲ್ ಬಂದೆಯ. ಆಸೆ ತೋರಲು ಬಂತ ಕೋರೆ ಮೋಸಗೈಯಲ್ ಬಂದೆಯ. ಸಲ್ಲದಿಲ್ಲಿ ಎಲ್ಲವನು ವಿಚಾರಿಪೆ, ಸಲ್ಲದಿಲ್ಲಿ ಎಲ್ಲವನು ವಿಚಾರಿಪೆ. ಸಾರೆ ಬಲದಿ ಚಪಲೆ, ಸಾರೆ ಬಲದಿ ಚಪಲೆ, ಸಾರೆ ಬಲದಿ ಚಪಲೆ. ಛೀ ಮೂರ್ಖಳೆ, ಅನ್ಯಾಯವಾಗಿ ಸಾಯಬೇಡ, ಹೊರಟು ಹೋಗು ಇಲ್ಲಿಂದ. ಏಯ್, ನಾನೇನು ಸಾಮಾನ್ಯವೆಂದು ತಿಳಿದಿರುವೆಯಾ? ಸೋದರಿಬ್ಬರು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನನ್ನನ್ನು ಹಲಿದಾಡಿಸುತ್ತಿರುವಿರಾ? ನನ್ನ ನಿಜ ರೂಪವನ್ನು ತಾಳಿ ನಿನ್ನನ್ನು ನುಂಗಿ ಬಿಡುತ್ತೇನೆ. ಹಾ, ಓಹೋ, ಇವಳು ಬಗ್ಗತಕ್ಕವಳಲ್ಲ. ಹೇಗಾದರೂ ಉಪಾಯ ಮಾಡಿ ಇವಳನ್ನು ಕಳಿಸಿಕೊಡಬೇಕು. ಆಹಾ, ನೋಡಮ್ಮ. ಅಮ್ಮ ಎನ್ನಬೇಡ ಸುಂದರಿ. ಹಾಗೆ ಬಾ. ಆಗಲಿ ಸುಂದರಿ, ನಾನು ನಿನ್ನನ್ನು ವಿವಾಹ ಆಗಬೇಕಾದರೆ ನೀನು ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಕ್ಷತ್ರಿಯ ಪದ್ಧತಿಯೇ? ಕ್ಷತ್ರಿಯ ಅಲ್ಲ, ಕ್ಷತ್ರಿಯ ಪದ್ಧತಿ. ಓಹೋ ಪ್ರಿಯಾ, ನೀ ನನ್ನನ್ನು ಮದುವೆಯಾಗುತ್ತೀಯೇ ಎಂದರೆ
ಛತ್ರಿ ಪದ್ಧತಿಯೋ ಏನು ಪದ್ಧತಿಯೋ ಏನಾದ್ರೂ ಸರಿ ನಾನು ಮಾಡುತ್ತೇನೆ. ಹೇಳು ಪ್ರಿಯ. ಹೇಳುತ್ತೇನೆ, ದೂರ ನಿಲ್ಲು. ಸುಂದರಿ, ಹೇಳು ಪ್ರಿಯ. ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ವಿವಾಹವಾಗುವ ಮೊದಲು ವಧು ವರನನ್ನು ನೋಡಕೂಡದು. ಆ ವಧು ವರನನ್ನು ನೋಡಕೂಡದು, ನೋಡಬಾರದು, ಮುಟ್ಟಲೂ ಬಾರದು, ಮುಟ್ಟಲು ಬಾರದು, ಮಾತನಾಡಲೂ ಬಾರದು, ಮಾತನಾಡಬಾರದು, ನೋಡಲೂ ಬಾರದು. ಮುಟ್ಟಬಾರದು, ನೋಡಬಾರದು, ಮಾತನಾಡಬಾರದು. ಇನ್ನೇಕೆ ನಾನು ಲಗ್ನವಾಗಬೇಕು ನಿನ್ನನ್ನು? ಮುಟ್ಟಬಾರದಂತೆ, ನೋಡಬಾರದಂತೆ, ಮಾತನಾಡಬಾರದಂತೆ ಹೇಗೆ ತಾನೇ ಮದುವೆ ಆಗಬೇಕು ಹೇಳು? ಈಗ ನಿನ್ನನ್ನು ವಿವಾಹವಾಗಬೇಕೋ ಬೇಡವೋ? ಬೇಕು ಮತ್ತೆ ನಾ ಹೇಳಿದಂತೆ ಕೇಳಿದರೆ ನಿನ್ನನ್ನು ವಿವಾಹವಾಗುತ್ತೇನೆ. ಕೇಳುತ್ತೇನೆ. ಹಾಗಾದರೆ ನಿನ್ನ ಸೆರಗಿನಿಂದ ನಿನ್ನ ಬಟ್ಟೆಯನ್ನು, ನಿನ್ನ ಕಣ್ಣುಗಳನ್ನು ಕಟ್ಟಿಕೊ. ಹಾಗೆ ಮನ್ನಿಸು, ವರಿಸುವೇನು? ವರಿಸುವೆನು. ಆಯ್ತು ಪ್ರಿಯ. ಇಂಥ ಸುಂದರವಾದ ಮುಖವನ್ನು ನೋಡದೆ ಹೇಗೆ ನನ್ನನ್ನು ಕಣ್ಣನ್ನು ಮುಚ್ಚಿಕೊಳ್ಳಲಿ? ಪ್ರಿಯ, ಬೇಡ ಪ್ರಿಯ. ಒಂದು ಸಾರಿ ಮನಸ್ಸನ್ನು ವಿವಾಹ ಆಗಬೇಕಾ ಬೇಡವೋ ಹೇಳು? ಆತುರದಲ್ಲಿದ್ದೀಯಾ? ಬೇಗ ಕಟ್ಟಿಕೊ, ಕಟ್ಟಿಕೊಳ್ಳ. ಮದುವೆ ಮಾಡಿಕೊಳ್ಳುತ್ತೇನೆ. ನಿಜವಾಗಲು? ನಿಜವಾಗಿಯೂ ಅಯ್ಯೋ ಮಾಡಿಕೊಳ್ಳುತ್ತೇನೆ. ನನ್ನ ಸುಂದರ. ಕಟ್ಟಿಕೊಳ್ಳಲೇ? ಕಟ್ಟಿಕೊ. ಪ್ರಿಯ, ನನ್ನನ್ನು ಬಿಟ್ಟು ಹೋಗಬೇಡ. ನೀನು ಇರೋವರೆಗೂ ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಆಯ್ತು, ಕಟ್ಟಿಕೊಳ್ಳಲೇ? ಕಟ್ಟಿಕೊ. ಕುಳಿತುಕೋ, ಕಟ್ಟಿಕೊ, ಕುಳಿತುಕೋ. ಈಗ ಕಟ್ಟಿಕೊ. ಆಯಿತು ಪ್ರಿಯ. ಉರಿವುದು ಮೂಗು, ಸುರಿವುದು ರಕ್ತ, ಅದರಿಲ್ದಿದ್ದಕ್ಕೆ ಬಂದಾಗ ಏನ ಮಾಡಲೀಗ ನನ್ನ ಮೂಗ ಕುಯ್ದನಾಗ? ಏನ ಮಾಡಲೀಗ ನನ್ನ ಮೂಗ ಕುಯ್ದನಾಗ? ಅವನ ಮನೆ ಆಳಾಗ ಅವನ ಮನೆಯ ಕುಟ ಅಪ್ಪತ್ತು ಬಂದು ತಪ್ಪಲ್ ಮುದ್ಕೊಂಡು ಹೋಗ. ಏನ ಮಾಡಲಿ ಮೂಗ ಕುಯ್ದನಾಗ? ಅಣ್ಣ ಏ ಕಿಡಿಗೇಡಿ ಪಾಪಿ ಲಕ್ಷ್ಮಣ, ನನ್ನ ಮೂಗು ಮುಂಡಲಿ ಕೂಡಿ ಅವಮಾನ ಮಾಡಿದ್ಯಲ್ವಾ? ನಮ್ಮಣ್ಣ ರಾವಣಾಸುರನಿಗೆ ಹೇಳಿ ನಿನಗೆ ತಕ್ಕ ಶಿಕ್ಷೆ ಮಾಡಿಸ್ತೀನೋ ಪಾಪಿ. ಉರಿವುದು ಮೂಗು, ಉರಿವುದು ತಕ್ಕ, ಅದರಿಲ್ದಿದ್ದಕ್ಕೆ ಬಂದಾಟ, ಅದರಿಲ್ದಿದ್ದಕ್ಕೆ.
ತೇಜ ಭುವನೈಕ ವೀರ ಇವ ನೋಡೆ ರಾಜಾದಿರಾಜ ಮಾತಾಂಡ ತೇಜ ಭುವನೈಕ ವೀರ ಇವ ನೋಡೆ ವೀರಾದಿ ವೀರ ಶೂರಾದಿ ಶೂರ ಧೀರಾದಿ ವೀರ ಇವ ನೋಡೆ ಲಂಕಾದಿ ವೀರ ಶೂರಾದಿ ಶೂರ ಧೀರಾದಿ ಧೀರ ಇವ ನೋಡೆ ಹಾಡಿ ಪಾಡಿ ಕುಣಿವೆ ನಾ ಹಾಡಿ ಪಾಡಿ ಕುಣಿವೆ ನಾಡಿ ಕುಣಿರಾಡಿ ಸಹೋದರ ನಲಿರಾಡಿ ನಾ ಪಾಡುವೆ ಹಾಡಿ ಕುಣಿರಾಡಿ ನಲಿರಾಡಿ ನಾ ಪಾಡುವೆ ಹಾಡಿ ಕುಣಿರಾಡಿ ನಲಿರಾಡಿ ನಾ ಪಾಡುವೆ ರಾಜದಿ ರಾಜ ಈ ಸಾರ್ವಭೌಮ ಸುಂದರನೇ ನಿನಗೆ ಸವಿಯೂಟ ನರ್ತಕಿಯರೇ ಸುಂದರನೇ ನಿನಗೆ ಸವಿಯೂಟ ಸುಂದರನೇ ನಿನಗೆ ಸವಿಯೂಟ ಸುಂದರನೇ ನೋಡು ನಿನ್ನ ಚಿಂತೆಯೇನು ಪ್ರಹಸ್ತ ಸುಂದರ ನೋಡು ನಿನ್ನ ಚಿಂತೆಯೇನು ಆಯಾಗಿ ಕೇಳೆಯಲು ಸಂಗೀತ ಸುಂದರನೇ ನಿನಗೆ ಸವಿಯೂಟ ಪ್ರಿಯತಮ ನಿನಗೆ ಸವಿಯೂಟ
നളിനിം ഗർഭോണ്ടവനെല്ലവം കരകതയനിസിർക്കും മഹേന്ദ്രാദി ദേവತೆಗಳೆന്ന ಚರಣ ಸೇವೆಯ ಗೈಯಲ್ ಸುರನಾರಿಯರ ನವಗಾನ ನವ ವೀಕ್ಷಿಸುತ್ತ ಮಹಾಪ್ರಭು ಸುರನಾರಿಯರ ನವಗಾನ ನವ ವೀಕ್ಷಿಸುತ್ತ ಅಮರ ಸುತ ವಿಲಾಸದೋಳ್ ಮೆರೆವ ಈ ರೋಮಣೇಶ್ವರನಿಗೆ ಅದಾರು ಸಾಟಿ ಪ್ರಹಸ್ತ ವಿಭೀಷಣ ಕುಂಭಕರ್ಣ ಧ್ವಜವನ್ನೊಲಿಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ವಿಜಯ ಧ್ವಜವನ್ನೊಲಿಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ಪ್ರಭ ಪೂಜಿತ ಪ್ರತಿಧ್ವನಿರವ ಪ್ರಚಂಡ ಪರಾಕ್ರಮ ಶೋಭಿತ ಪೂಜಿತ ಪ್ರತಿಧ್ವನಿರವ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನ ಸುತ ವಿಭೂತಿ ವಿಲಸಿತ ಸದಾ ಶಿವನ ಸುತ ವಿಭೂತಿ ವಿಲಸಿತ ಯಶ ಭಾಗ್ಯದವ ಯಶ ಲಬ್ಧ ವಿಜಯೇ ಧ್ವಜವನ್ನೊಲಿಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ವಿಜಯ ಮಧುಕರರ ಪಿರಿದು ರಣದಿ ದಶ ದಿಶೆಯೊಳಿಂತು ಮೆರೆವೆ ವಿಜಯ ಮಧುಕರರ ಪಿರಿದು ರಣದಿ ದಶ ದಿಶೆಯೊಳಿಂತು ಮೆರೆವೆ ಅಖಿಲ ಲೋಕ ಗತಿ ಸಮಾನರಿಗರೆ ಅಖಿಲ ಲೋಕ ಗತಿ ಸಮಾನರಿಗರೆ ಪ್ರಭುವೆನಿಪ ದಶಮುಖಗೆ ಸಮನಿಗರೆ ಪ್ರಭುವೆನಿಪ ದಶಮುಖಗೆ ಸಮನಿಗರೆ ಪ್ರಭು ಬೆನಿಪ ದಶಮುಖಗೆ ಸಮನಿಗರೆ ವಿಜಯಕ್ಕೆ ಧ್ವಜವನ್ನೊಲಿಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ಅಖಂಡ ಅವನಿಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡರೆಂದೆನಿಸಿ ಮೆರೆದವರ ರುಂಡ ಮುಂಡಗಳನ್ನು ಚಂಡಾಡಿ ರಣದೇವತೆಗೆ ರಕ್ತದ ಆಹುತಿಯನ್ನಿತ್ತು ಈ ಧರಣಿ ಮಂಡಲದ ಪದವಿ ಪಟ್ಟವನ್ನು ಈ ದೋರ್ದಂಡನ ಹಸ್ತಕ್ಕೊಪ್ಪಿಸಿದ ಮಹಾಮಂಡಲಾಧೀಶ್ವರರೇ ರಣರಂಗದಲ್ಲಿ ಸಮರಸಿಂಹದಂತೆ ಸೆಣಸಾಡಿದ ವೀರಾದಿವೀರ ದಾನವ ಯೋಧರೇ ಅಂಕವೀರರೆಂಬ ಬಿರುದನ್ನು ಪಡೆದು ಈ ಲಂಕಾ ಸಾಮ್ರಾಜ್ಯಕ್ಕೆ ಭದ್ರ ಅಡಿಪೀಠದಂತಿರುವ ಎನ್ನ ಹನುಜರಾದ ವಿಭೀಷಣ ಕುಂಭಕರ್ಣಾದಿಗಳೇ ಸಮರಾಂಗಣದಲ್ಲಿ ಸಮಯವನ್ನರಿತು ನನಗೆ ಸಹಾಯಕರಾದ ಅಮಾತ್ಯ ರತ್ನ ಪ್ರಹಸ್ತ ಮಹೋದರರೇ ಇಂದು ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದ ತ್ರಿಲೋಕಗಳಲ್ಲಿ ದಿಗ್ವಿಜಯವನ್ನು ಸಾಧಿಸಿ ದಿಗ್ವಿಜಯೇ ಪರಾಕ್ರಮ ಎಂದು ಬಿರುದಾಂಕಿತನಾದ ಈ ಧೀರ ದಶಕಂಠ ಹಸ್ತ ದಿಕ್ಪಾಲಕರನ್ನೇ ಎನ್ನ ವಶವನ್ನಾಗಿಸಿಕೊಂಡು ನವಗ್ರಹಗಳನ್ನೇ ಸೆಳೆದು ತಂದು ನನ್ನ ಸಿಂಹಾಸನದ ಮೆಟ್ಟಿಲುಗಳಿಗೆ ಹಂತ ಹಂತವಾಗಿ ಜೋಡಿಸಿದ ಚತುರ್ಶಾಸ್ತ್ರ ಪಂಡಿತ ಸುವರ್ಣ ಲಂಕಾಧೀಶ್ವರ ಪಿತಾಮಹ ಬ್ರಹ್ಮದೇವನಿಂದ ನನಗಾರಿಂದಲೂ ಮರಣವಿಲ್ಲದಂತೆ ವರವನ್ನು ಪಡೆದ ಧೀರ ದಶಕಂಠ ಈ ದಶಕಂಠನನ್ನು ನೋಡಿ
ಗಡಗಡನೆ ನನ್ನರ ಮನೆಯ ಬಾಗಿಲಿಗೆ ಬಂದು ನನ್ನ ಆಜ್ಞೆಯಂತೆ ನನಗೆ ಜ್ಯೋತಿಷ್ಯವನ್ನು ಬೋಧಿಸುತ್ತಿರುವನು ಪಿತಾಮಹನಾದ ಬ್ರಹ್ಮದೇವನು. ಕೈಲಾಸವಾಸನಾದ ಭಗವಾನ್ ಶಂಕರನನ್ನು ಸ್ಮರಿಸುತ್ತಾ ಎನ್ನ ದೇಹವನ್ನೇ ರುದ್ರವೀಣೆಯನ್ನಾಗಿಸಿ, ಕರುಳುಗಳನ್ನೇ ತಂತಿಯನ್ನಾಗಿಸಿ, ಸಾಮಗಾನವನ್ನ ನುಡಿಸಿ, ಶಂಕರಾಭರಣ ರಾಗವನ್ನ ಪಾಡಿ ಕೈಲಾಸವಾಸನಾದ ಭಗವಾನ್ ಶಂಕರನನ್ನು ಮೆಚ್ಚಿಸಿದ ಮಹಾನ್ ಶಿವಭಕ್ತ ಕೈಕಸ ಮಾತೃಶ್ರೀಯವರ ಸೈಕತಾ ಲಿಂಗಾರ್ಚನೆಯ ಶ್ರೀರಕ್ಷೆಯಿಂದ ಕೈಲಾಸವಾಸನಾದ ಭಗವಾನ್ ಶಂಕರನನ್ನು ಕರದಲ್ಲಿಗೆ ಬರುವಂತೆ ಮಾಡಿಕೊಂಡ ಉಗ್ರ ಪ್ರತಾಪೆ, ಪ್ರಹಸ್ತ, ವಿಭೀಷಣ, ಕುಂಭಕರ್ಣ ಮತ್ತು ಮಂತ್ರಿ ಮಹೋದಯರೇ, ನವಬ್ರಹ್ಮರಲ್ಲೊಬ್ಬರಾದ ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗನು, ಕೈಕಸಾದೇವಿಯ ಗರ್ಭ ಸಂಚಾತ, ವಿಶ್ವ ವಸುವಿನ ಸುಪುತ್ರ, ವಿಶ್ವದೋಳ ಹೆಸರಾಂಕಿತ ಅಪ್ರತಿಮ ವೀರನು, ಸ್ವಸಾಮರ್ಥ್ಯ ಬಲದಿಂದ ಸ್ವರ್ಣಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಆ ಅಳಕಾವತಿ ನಗರವನ್ನೇ ನಾಚಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ 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 ಎಂದು ಕೀರ್ತಿಶಾಲಿಯಾದ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಅವನಾವನಿರುವನು. ಪ್ರಹಸ್ತ ಅವನಾವನಿರುವನು. ಮಹಾಪ್ರಭು, ಧೀರ ಧೀರ ರಣ ಭೀಕರ. ಮಹಾಪ್ರಭು, ಧೀರ ಧೀರ ರಣ ಭೀಕರ ಸುರವರ ಕಂಠೀರವ, ಧೀರ ಧೀರ ರಣ ಭೀಕರ. ಮಹಾಪ್ರಭು, ಪ್ರಹಸ್ತ ಸುಖದಿ ದುರಿತೋ ಬಲದಿ ಕರಂಗನಿಗೆ ಜಯ ಜಯ, ಕರಂಗನಿಗೆ ಜಯ ಜಯ. ಮಹಾಪ್ರಭು, ಪ್ರಹಸ್ತ ಸುಖದಿ ದುರಿತೋ ಬಲದಿ ಕರಂಗನಿಗೆ ಜಯ ಜಯ, ಕರಂಗನಿಗೆ ಜಯ ಜಯ. ಪರಜಿವಲಿ ಪರಮ ಪಡೆದ ಲಂಕಾ ಈಶ್ವರ. ಮಹಾಪ್ರಭು, ಪ್ರಹಸ್ತ ಪರಜಿವಲಿ ಪರಮ ಪಡೆದ ಲಂಕಾಧೀಶ್ವರ, ವೀರ ಧೀರ ರಣ ಭೀಕರ ಸುರವರ ಕಂಠೀರವ, ವೀರ ಧೀರ ರಣ ಭೀಕರ. ನಿಜ ಪ್ರಭು, ನಿಜ. ನಿಮ್ಮನ್ನು ಸೋಲಿಸುವವರು ಈ 14 ಲೋಕಗಳಲ್ಲೇ ಯಾರೂ ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷಗರುಡ ಗಂಧರ್ವ ಕಿಂಪುರುಷಾದಿಯಾಗಿ ಗಡಗಡ ಗಡಗಡನೆರಡುವರು. ಅದು ಅಲ್ಲದೆ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ನಿಮ್ಮ ಪರಮ ವೈರಿಯಾದ ಆ ಹರಿಯ ಉದರವನ್ನು ಬಗೆಯಬೇಕೆಂಬ ಕುತೂಹಲದಿಂದ ಪಾತಾಳವನ್ನು ಹೊಕ್ಕು ಬಲಿಚಕ್ರವರ್ತಿಯ ಹರಮನೆಯ ಬಾಗಿಲನ್ನು ಕಾಯ್ದಿದ್ದ ಹರಿಯನ್ನು ಇಳಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ? ಪ್ರಹಸ್ತ, ಸಾಕು ಮಾಡು ನಿನ್ನ ಹೊಗಳಿಕೆಯನ್ನು. ನಿನ್ನ ಹೊಗಳಿಕೆಯಿಂದ ನನ್ನ ಅಗ್ರಜನು ಶ್ವೇತ ವಸ್ತ್ರಧಾರಿಯಾದ ಶಾಪಗ್ರಸ್ತನಾಗಿ ವೇದಾವತಿಯಿಂದ ಶಾಪಗ್ರಸ್ತನಾದನು. ಕೊನೆ ವಿಭೀಷಣ, ಏನೆಂದು ನಡೆಯುತ್ತಿರುವೆ? ಧರೆಯನ್ನು ಗೆಲುವೆ ಭರದೊಳಗೆ, ಸುರರ ಕಡಿದಿರುವೆ ದುರದೊಳಗೆ, ಯಕ್ಷಗರುಡ ಗಂಧರ್ವರ ಪಿಡಿದು ಕಟಾಗೋದದಿ ಮೆಟ್ಟಗರುವೆ. ಯಕ್ಷಗರುಡ ಗಂಧರ್ವರ ಪಿಡಿದು ಕಟಾಗೋದದಿ ಮೆಟ್ಟಿನಲೆವೆ. ಧರೆಯನ್ನು ಗೆಲುವೆ ಭರದೊಳಗೆ, ಸುರರ ಕಡಿದಿಡುವೆ ದುರದೊಳಗೆ, ಸುರರ ಕಡಿದಿಡುವೆ ದುರದೊಳಗೆ, ಸುರರ ಕಡಿದಿಡುವೆ ದುರದೊಳಗೆ. ವಿಭೀಷಣ, ಏನೆಂದು ನಡೆಯುತ್ತಿವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆ ಮೇಲೆ ಮಲಗಿದು ಅತುಳ ಪರಾಕ್ರಮಿ ಭುವನ ಭೀಕರನು, ರಕ್ಕಸರಿಗೆ ರಕ್ಕಸನು, ದಿವಿಜಯರಲ್ಲಿ ದಿವಿಜಯರಾದ ಪಂಡಿತನಾದ ನಮ್ಮ ಅಗ್ರಜನನ್ನು ನೀನೇ ಹೋಗುತ್ತಿರ. ಸಾಕು ಸಾಕು, ಬಾಯಿ ಮುಚ್ಚು. ಭಲೆ ಭಲೆ ಕುಂಭಕರ್ಣ, ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನು. ನಾನು ಜಗಮಲ್ಲ
ಜಗತ್ತನ್ನೇ ಸೃಷ್ಟಿಸಿರುವ ಆ ಪರಬ್ರಹ್ಮನನ್ನೇ ನನ್ನ ರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆನು. ದಿಕ್ಪಂಥಿಗಳು ಬಿರಿದು ಗಗನವೇ ಹರಿದು ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠನು ಮೃಡನ ಭಕ್ತನು. 14 ಲೋಕಗಳಲ್ಲಿ ಅವನಿಗೊಬ್ಬನಿಗಲ್ಲದೆ ಮತ್ತಾರಿಗೂ ತಲೆಬಾಗಲು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೊಳ್ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೊಳ್ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಆ ಮುಕ್ಕೊಂಡ ಶಿವನನೆ ಮುಖರಿಸಿ ನಿಜಭಕ್ತನಾದ ನನ್ನನ್ನು ನೋಡಿ ವರವಿತ್ತು ಕರುಣಿಸಿ ಜಗವೇ ನೋಡಿ ಅಚ್ಚರಿ ಪಡುವಂತೆ ಮಾಡಿದ ಈ ದಶಕಂಠ ಸಾರ್ವಭೌಮನಿಗೆ ಹದಾರು ಸಾಟಿ. ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ತೃಣಕ್ಕೆ ಸಮಾನ. ಓಂ ನಮಃ ಶಿವಾಯ. ಶಿವ ಎಂಬ 2 ಅಕ್ಷರಗಳಿಂದ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಖಬರ್ದಿನಿಯನ್ನು, ಪಂಚಭೂತಗಳಿಗೆ ಒಡೆಯನಾದ ಮೃತ್ಯುಂಜಯನನ್ನು, ಪರಶಿವನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ಅಗ್ರಜ, ಪುಷ್ಪಕೋಟಿ ಸಮಸ್ತ್ರೋತಂ ಶ್ರೋತಕೋಟಿ ಸಮಜಪಂ ಜಪಕೋಟಿ ಸಮಧ್ಯಾನಂ ಧ್ಯಾನಕೋಟಿ ಸಮಸ್ತದಂ ಸಮಸ್ತದಂ. ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ಸಹೋದರಿಯಲ್ಲ. ಯಾರೇ ಮತೀನನಾಗಿದ್ದರೂ ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಸಂತುಷ್ಟನಾದವನು ಅವನಿಗೆ ದೈವವೂ ಒಲಿಯುವುದು, ವಿಜಯಲಕ್ಷ್ಮಿಯೂ ಒಲಿಯುವಳು. ನಿಜ ಪ್ರಭು, ನಿಜ ಪ್ರಭು, ನಿಜ. ನೀ ಮಾಡಿದ ಮಾತು ಎಂತಹ ಏಡಿಯಾದವರೆಗೂ ಧೀರತ್ವವನ್ನು ತರುತ್ತದೆ. ನಿಮ್ಮಂತವರ ಬಳಿ ಮುಖ್ಯಮಂತ್ರಿ ಆದುದು ನನ್ನ ಜನ್ಮ ಸಾರ್ಥಕವಾಯಿತು. ನಿಜ ಪ್ರಹಸ್ತ, ನಿಜ, ಸರಿಯಾಗಿ ಹೇಳಿದೆ. ಕಟುಬಟ ವೀರಸಿಂಹರೆಂದೆನಿಸಿ ತ್ರಿಜಗದೊಳ್ ರಾವಣ ಕುಂಭಕರ್ಣ ಎಂಬ ಸಹೋದರರು ಸಿಡಿದೆದ್ದು ನಿಂತರೆ ದರೆ ಉಳಿಯುವುದೇ, ಶತ್ರುಗಳು ಎದುರಾಗುವರೆ. ಅಜ, ಹರಿ, ಇಂದ್ರಾದಿ ದೇವಾದಿ ದೇವತೆಗಳೇ ಗಣ ಗಣ ಗಣನೆಗುವರು. ಹೀಗಿರುವಲ್ಲಿ ಅಮಿತ ಪ್ರಕರಣಶಾಲಿಯಾದ ನಮ್ಮ ಅಗ್ರಜನ ಸಾಧನೆ ಸಾಮಾನ್ಯವಾದರೆ ಲೋಕನಾಯಕನೇ ವಾಸವಾಗಿದ್ದ ಕೈಲಾಸವನ್ನೇ ತನ್ನ ತೋಳ್ಬಳಗಳಿಂದ ಎತ್ತಿಡಿದು 14 ಲೋಕಗಳಿಗೆ ಅಚ್ಚರಿಯನ್ನು ಉಂಟು ಮಾಡಿದ ಕೆಟ್ಟುತನದ ಅಸುರ ವೀರರೋರಿಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣ ಎಂಬ ಸಹೋದರರು. ಹೀಗಿರುವಲ್ಲಿ ಶತ್ರುಗಳಂತೆ ಇರಲಿ ಮೃತ್ದೇವತೆಯ ಸಹ ನಮ್ಮ ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನ್ನೇ ಭಜಿಸುತ್ತಾ ಮೃತ್ಯುಂಜಯನನ್ನೇ ವಶ ಮಾಡಿಕೊಂಡ ನಮಗೆ ಮೃತ್ಯು ದೇವತೆಯು ಸೋದರೇ ಹೊರತು ಅವಳೆಂದಿಗೂ ವಿರೋಧಿ ಅಲ್ಲ. ನಾವು ಮುನಿದು ನಿಂತರೆ ಮುಖಂಡನೇ ಆಶ್ಚರ್ಯ ಪಡುವನು. ಎಚ್ಚರವಿರಲಿ ಲೋಕಲೋಕಕ್ಕೆ, ಎಚ್ಚರವಿರಲಿ ಲೋಕಲೋಕಕ್ಕೆ, ಎಚ್ಚರವಿರಲಿ ಲೋಕಲೋಕಕ್ಕೆ. ಹೌದು ಕುಂಭಕರ್ಣ, ನಿನ್ನ ಮಾತು 100ಕ್ಕೆ 100 ಸತ್ಯ. ಈ ಶತಯೋಜನ ವಿಸ್ತೀರ್ಣವುಳ್ಳ ಶರಧಿಯನ್ನು ದಾಟಲು ಸಪ್ತ ಋಷಿಗಳೇ ಆಗಲಿ, ದೇವತೆಗಳೇ ಆಗಲಿ, ಆ ನನ್ನ ಅಜಾತ ಶತ್ರುವಾದ ಹರಿಯಿಂದಲೂ ಸಾಧ್ಯವಿಲ್ಲ. ವಿಷ
ರಾವಣೇಶ್ವರ ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ದುಷ್ಕರ್ಮ ಕಾರ್ಯಗಳನ್ನು ತೆಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರೋ ಸೃಷ್ಟಿಗಳನ್ನು ಮಾಡುತ್ತಿರುವರೋ ಅವರಿಗೆ ಜಯಲಕ್ಷ್ಮಿ ಒಳಿಯುವಳು. ಗಿರೀಶನ, ಈ ನಿನ್ನ ನಿಂದಾಸ್ತುಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇ ನುಂಗುತ್ತಿರುವೆನು. ನೀನಲ್ಲದೆ ಅನ್ಯರಾರಾದರೂ ಈ ಬಿರುನುಡಿಗಳನ್ನು ಆಡಿದ್ದರೆ ಇಷ್ಟು ಹೊತ್ತಿಗೆ ಅವರ ಶಿರಸ್ಸು ಸರದಿಯಲ್ಲಿ ತೇಲುತ್ತಿತ್ತು. ಏನು, ನನ್ನ ತಂಗಿಯಾದ ಶೂರ್ಪಣಖಾದೇವಿಯು ರೋಧಿಸುತ್ತಾ ಬರುತ್ತಿರುವಳೆ? ರಾಜಮರ್ಯಾದೆಯಿಂದ ಆಕೆಯನ್ನು ಕರೆತಂದೆ. ನನ್ನ ಮೂಗ ಮುಯಿದನಾದ ಏನ ಮಾಡಲೀಗ, ನನ್ನ ಮೂಗ ಕುಯಿದನಾದ ಅಣ್ಣ ತಂಗಿ ಅಣ್ಣ ಶೂರ್ಪನಖ, ಇಲ್ಲಿ ಬಾ. ಇದೇನಿದು ನಿನ್ನ ಅವಸ್ಥೆ? ಹೇಳು. ಅವನು ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ಅನಿತ ಬ್ರಹ್ಮಾಂಡ ಭುವನ ನಾಯಕನೇ ಆಗಿರಲಿ, ಅವನನ್ನು ಸೆಳೆದು ತಂದು ಅವನ ಉದರವನ್ನು ಬಗೆದು ಅವನ ಕರುಳನ್ನು ತೆಗೆದು ನಿನಗೆ ಮಾಲೆ ಹಾಕಿ ಬಿಡುವೆನು. ಯಾರಿಂದ ನಿನಗಿಂತಹ ಅವಸ್ಥೆ ಉಂಟಾಯಿತು? ಹೇಳು ತಂಗಿ. ಅಣ್ಣ, ನಾನು ನನ್ನ ಓರಂಡಕ್ಕೆ ಹೋಗಿದ್ದ, ಅಲ್ಲಿ ನಾಮ ಯಾವ ನಾಮವೇ ಅದು? ಸರಿಯಾಗಿ ಹೇಳು. ನತ್ತಮಣ ರಾಮ ಲಕ್ಷ್ಮಣ, ತೀತಾ ರಾಮ ಲಕ್ಷ್ಮಣ ಸೀತೆ. ಏನಾಯಿತು? 3 ಜನ ಏರಿಗಂಡ ಮೂಗು ಮುಂದೆಲ್ಲ ಕುಯ್ಬಿಟ್ರಣ್ಣ, ಕುಯ್ಬಿಟ್ರು ಹಿಡಿವೆಂಚನದಲ್ಲಿ ಈಚರ ಜಯಿಸಿ ತರುವೆನು ಜಾನಕಿಯನ್ನ. ಹಿಡಿವೆಂಚನದಲ್ಲಿ ಈಚರ ಹಿಡಿವೆಂಚನದಲ್ಲಿ ಈಚರ ಜಯಿಸಿ ತರುವೆನು ಜಾನಕಿಯನ್ನ. ಹಿಡಿವೆಂಚನದಲ್ಲಿ ಈಚರ ಗಂಡನಿ ಶ್ರೀಮನೆದುರು ಶ್ರೀಮನೆದುರು ಬರಲಿ ರಣದೋಡು ಕಡಿದಿರುವೆ. ಹಿಡಿವೆಂಚನದಲ್ಲಿ ಈಚರ ಜಯಿಸಿ ತರುವೆನು ಜಾನಕಿಯನ್ನ. ಹಿಡಿವೆಂಚನದಲ್ಲಿ ಈಚರ ಇಲ್ಲ ಗೆಲ್ವರೆಲ್ಲದರೆಯಲ್ಲಿ ಈಗ ಹರಿಗರುಡ ಗಂಧರ್ವರಲ್ಲಿ ಇಲ್ಲ ಗೆಲ್ವರೆಲ್ಲದರೆಯಲ್ಲಿ ಈಗ ಹರಿಗರುಡ ಗಂಧರ್ವರಲ್ಲಿ ಬಿಡಿವೆ ನಾಂ ಕೂಳರ ಬರಲಿ ರಣದೊಳು ಕಡಿದಿರುವೆ. ಹಿಡಿವೆಂಚನದಲ್ಲಿ ಈಚರ ಜಯಿಸಿ ತರುವೆನು ಜಾನಕಿಯನ್ನ. ಹಿಡಿವೆಂಚನದಲ್ಲಿ ಈಚರ ಅಪಮಾನ, ಸಹಿಸಲಾರದ ಅಪಮಾನ. ಅಗ್ರಜ ಸಹೋದರ, ದಾನವಗಳ ಸೋದರಿ ಎಂದರಿಯದೆ ಅಗ್ರಜ ಸಹೋದರ, ದಾನವ ಕುಲದ ಸೋದರಿ ಎಂದರಿಯದೆ ಅವರು ಅವಮಾನಗೊಳಿಸಿದರೆ ಅಗ್ರಜ ಸಹಿಸಬಲ್ಲ ಅಗ್ರಜ, ಗುಣೋತ್ಪರನು ಗುರುಳಗಿದೆ ಚಡದೆ ಅಪಮಾನ, ಸಹಿಸಲಾರದ ಅಪಮಾನ. ರಾಕ್ಷಸ ಕುಲದ ಧೀಮಂತರೆನಿಸಿ ಕನಸು ಮನಸ್ಸಿನಲ್ಲೂ ನಮ್ಮನ್ನು ಸ್ಮರಣೆ ಮಾಡುವುದಿಲ್ಲ, ನಮ್ಮನ್ನು ಕೆಳಗೆ ಬದುಕುಳಿದವರಿಲ್ಲ. ಹೀಗಿರುವಲ್ಲಿ ನಮ್ಮ ದಂಡ ಕಾರುಣ್ಯಕ್ಕೆ ಬಂದು
ನಮ್ಮ ದೈತ್ಯದ ಸಹೋದರಿಯನ್ನೇ ಅವಮಾನಗೊಳಿಸಿದರು ಎಂದರೆ ಛೆ, ಇದೆಂತ ಅಪಮಾನ, ಸಹಿಸಲಾರದ ಅಪಮಾನ. ಅಗ್ರಜ, ನಡೆ, ಪರಿವಾರ ಸಮೇತರಾಗಿ ಹೋಗಿ ಆ ನರಮಾನನನ್ನು ಧ್ವಂಸಗೊಳಿಸಿ ಬಿಡೋಣ. ನಡೆ ಅಗ್ರಜ, ನಡೆ. ಕುಂಭಕರ್ಣ, ಶೂರ್ಪನಖಿಯು ನಮ್ಮ ಸಹೋದರಿ ಆದರೂ ಅವಳ ಮಾತು ಸುತ್ತವಲ್ಲ. ಶೂರ್ಪನಖಿ, ಬಾಯಿಲ್ಲಿ. ಅವರಾಗಿಯೇ ನಿನ್ನನ್ನು ಘಾಸಿಗೊಳಿಸಿದರೆ ನಾನು ನಂಬಲಾರೆ. ನಾನು ನಂಬಲಾರೆ. ನೀನೇನು ವೇಷಚಾರಿಯಾಗಿ ವರ್ತಿಸಿರುವೆ. ಹೇಳುವುದಿನ್ನೇನು, ಕೇಳುವುದಿನ್ನೇನು? ನಮ್ಮ ಎಲ್ಲೆಯಾದ ದಂಡಕಾರಣ್ಯದಲ್ಲಿ ನೆಲೆಸಿ ನಮಗೆ ಅಪಮಾನವೆಸಗಿರುವ ಆ ನರಮಾನವರು ಎಂದೆಂತಹ ಬಲಶಾಲಿಗಳಾಗಿರಬೇಕು. ಅಣ್ಣ, ಅತೀತೆ ಬಲು ಚುಂದ್ರಿ ಅಣ್ಣ, ನಿನಗೆ ತಕ್ಕವರು ಅಣ್ಣ. ಹೇಗಾದರೂ ಮಾಡಿ ಅವಳನ್ನು ಅಪಹರಿಸಿಕೊಂಡು ಬರೀ ಅಣ್ಣ. ಹಲೋ ತಂಗಿ, ನಾಸಿಕವಾದರೂ ಬುದ್ಧಿ ಮಾತ್ರ ಚುರುಕಾಗಿಯೇ ಇದೆ. ನೀನೀಗಲೇ ಅಂತಃಪುರಕ್ಕೆ ಹೋಗಿ ಔಷಧೋಪಚಾರಗಳನ್ನು ಮಾಡಿಸಿಕೋ. ಯಾರಲ್ಲಿ? ಮಾವನಾದ ಮಾರೀಚನನ್ನು ಬರಮಾಡಿ. ರಾವಣೇಶ್ವರನಿಗೆ ನಮಸ್ಕರಿಸುವೆನು. ಬಾ ಮಾವ, ಬಾ. ನನ್ನ ತಂಗಿಯಾದ ಶೂರ್ಪನಖಾದೇವಿಯು ದಟ್ಟಾರಣ್ಯಕ್ಕೆ ಹೋಗಿದಳಂತೆ. ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ ಮೂವರೂ ಸೇರಿ ನನ್ನ ತಂಗಿಯಾದ ಶೂರ್ಪನಖಾದೇವಿಯ ಕಿವಿ ಮೂಗುಗಳನ್ನು ಕೊಯ್ದು ಕಳಿಸಿದ್ದಾರೆ. ಭವಿಷ್ಯಜ್ಞನು ನೀನು. ನನ್ನ ತಂಗಿಯು ಹೇಳಿದ ಹಾಗೆ ಅವರೇನಾದರೂ ಮಾನವರೋ ಅಥವಾ ದಾನವರೋ ಗುರುತಿಸಿ ಹೇಳು. ಆಗಬಹುದು. ದಾನವ ಸಂಹಾರಕ್ಕಾಗಿ ಮಾನವ ರೂಪಿಯಾಗಿ ಅವತರಿಸಿದ್ದಾರೆ. ಅಸತ್ಯವನ್ನು ನುಡಿಯುತ್ತಿರುವೆ. ಇಲ್ಲ, ನಾನು ಹೇಳುವುದೇ ಸತ್ಯ. ನಾನು ಹೇಳುತ್ತೇನೆ ಆ ಸತ್ಯ. ರಾವಣನ ಸಮಕ್ಷಮದಲ್ಲಿ ಸಮಸ್ವರದಲ್ಲಿ ಉತ್ತರ ಕೊಡುವುದನ್ನು ಎಲ್ಲಿ ತಾನೇ ಕಲಿತೆ? ವಿಭೀಷಣ, ಈತನ ಕಂಕುಳಲ್ಲಿರುವ ತಾಳೆಗರಿಗಳನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ರಾವಣೇಶ್ವರ, ರಾಜ್ಯದಲ್ಲಿ ಭವಿಷ್ಯ ಹೇಳುವರೆಂದರೆ ಇವರೊಬ್ಬರೇ. ಗುರುನಿಂದನೆಯನ್ನು ನಾನು ತಾಳಲಾರೆ ರಾವಣೇಶ್ವರ, ತಾಳಲಾರೆ. ನಿಲ್ಲು ಮಾವ, ಹೀಗೆ ಬಾ. ರಾವಣೇಶ್ವರ, ನಾನು ಪ್ರಭು, ನೀನು ಪ್ರಜೆ. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇದು ಹೊರವಿಗೂ ನನ್ನ ಮನೆಯ ಒಪ್ಪುಂಡು ಬೆಳೆದಿರುವೆ. ಈಗ ನೀನು ನನಗೊಂದು ಸಹಾಯ ಮಾಡಲೇಬೇಕು. ಅದೇನು ಕೇಳು ರಾವಣೇಶ್ವರ. ಆ ಸೀತೆಯು ಬಹು ಸೌಂದರ್ಯವತಿ. ಹೇಗಾದರೂ ಮಾಡಿ ಆಕೆಯನ್ನು ಅಪಹರಿಸಿ ತರಲೇಬೇಕು. ಇದಕ್ಕೆ ನಿನ್ನ ಸಹಾಯ ಅಗತ್ಯವಾಗಿ ಬೇಕು. ಇಂಥ ಇಳೆಯ ವಯಸ್ಸಿನಲ್ಲಿ ನಾನು ಆ ಕಾರ್ಯವನ್ನು ಮಾಡಲಾರೆ. ಮಾವ, ನಾನು ಹೇಳಿದಂತೆ ಕೇಳದೆ ಹೋದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಸಮುದ್ರದಲ್ಲಿ ಬಿಸಾಡುವೆನು. ಏನು ಮಾಡಲಿ? ಈತನ ಕೈಯಿಂದ ಸಾಯುವುದಕ್ಕಿಂತ ಸತ್ಪುರುಷನಾದ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗುವುದೇ ಮೇಲು. ರಾವಣೇಶ್ವರ, ನಾನು ಈಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣರನ್ನು ಬಹು ದೂರಕ್ಕೆ ಕರೆದುಕೊಂಡು ಹೋಗುವೆನು. ಆಗ ನೀನು ನಿನ್ನ ಮನೆ ಬಂದಂತೆ ಮಾಡಿಕೋ. ಇನ್ನು ನನ್ನ ಕಾರ್ಯ ಸಾಧನೆಯಾದಂತೆಯೇ ಸರಿ. ಇನ್ನು ನನ್ನ ಕಾರ್ಯ ಸಾಧನೆಯಾದಂತೆಯೇ ಸರಿ. ಮಹಾಪ್ರಭು, ಹಾಗಾದ್ರೆ ದಂಡಕಾರಣಕ್ಕೆ ಒಡಲು ನಮ್ಮ ಸೈನ್ಯವನ್ನೆಲ್ಲ ಸಿದ್ಧಪಡಿಸಲೇ? ಬೇಡ ಬೇಡ, ನೀನೊಬ್ಬನು ನನ್ನ ಸಂಗಡ ಬಂದರೆ ಸಾಕು. ಮಾರ್ಗ ಮಧ್ಯದಲ್ಲಿ ವಿಷಯವನ್ನು ತಿಳಿಸಿ ಮಾರ್ಗ ಮಧ್ಯದಲ್ಲಿಯೇ ನಿನ್ನನ್ನು ಹಿಂದಿರುಗಿಸುವೆನು. ನೀಲಕಂಠ ಚಂದ್ರಮೌಳೆ, ನೀಲಕಂಠ ಚಂದ್ರಮೌಳೆ, ಭಸ್ಮಲೇಪಿತ
ಶೂಲಪಾಣಿಯೇ ಹೇ ಗಿರೀಶ ಶೂಲಪಾಣಿಯೇ ಪಾರ್ವತಿ ಪರಮೇಶ್ವರ ಪಾರ್ವತಿ ಪರಮೇಶ್ವರ ನೀಲಕಂಠ ಚಂದ್ರಮೌಳೆ ಮಹಾದೇವ ವೃಷಭ ವಾಹನ ಸರ್ಪಭೂಷಣ ವ್ಯಾಘ್ರ ಚರ್ಮ ವರಹರ ವೃಷಭ ವಾಹನ ಸರ್ಪಭೂಷಣ ವ್ಯಾಘ್ರ ಚರ್ಮ ವರಹರ ಶೂಲಹಸ್ತ ಪಾಲನೇತ್ರ ಶೂಲಹಸ್ತ ಪಾಲನೇತ್ರ ಮೂಷಿಕ ವಾಹನ ಮುರಹರ ಭುಜಗದೊಡೆಯ ಮುರಹರ ಆನೀಲಕಂಠ ಚಂದ್ರಮೌಳೆ ಮಹಾದೇವ ಡಂ ಡಂ ಡಮರ್ವ ಧರಣಿಯ ನಿಶ್ಚಲ ಧುಂಡಿ ವಿನಾಯಕ ಸೇವ ಶಿವ ಸ್ಥಾವಿರ ಸಂಗ ಮಗುವಿನ ವಿದಾಕ್ಷಣ ಭಾವುಕ ಮಣಿಪರ ಸೇವ ಶಿವ ಯತಿಗಳ ಹೃದಯ ನಿವಾಸಿತ ಈಶ್ವರ ಈಶ ಪರೇಶ ಸುರೇಶ ಶಿವ ಪನ್ನದ ಭೂಷಣ ಪಾರ್ವತಿ ನಾಯಕ ಪಂಪಾನಂದ ಪರೇಶ ಶಿವ ಸಂಪಾನಂದ ಪರೇಶ ಶಿವ ಸಂಪಾನಂದ ಪರೇಶ ಶಿವ ಪರೇಶ ಶಿವ ನೀಲಕಂಠ ಚಂದ್ರಮೌಳೆ ಭಾಸ್ಮಲೇಪಿತ ಶಂಕರ ಹೇ ಗಿರೀಶ ಶೂಲಪಾಣಿಯೇ ಹೇ ಗಿರೀಶ ಶೂಲಪಾಣಿಯೇ ಪಾರ್ವತಿ ಪರಮೇಶ್ವರ ಪಾರ್ವತಿ ಪರಮೇಶ್ವರ ನೀಲಕಂಠ ಚಂದ್ರಮೌಳೆ ನಾನು ಎಂಥ ಅಹಕಾರ್ಯವನ್ನು ಮಾಡುತ್ತಿರುವನೆ. ಹಿಂದೆ ವಿಶ್ವಾಮಿತ್ರರ ಯಾಗವನ್ನು ಭಂಗಪಡಿಸಲು ಹೋಗಿ ನನ್ನ ತಮ್ಮನಾದ ಸಾಹುವನ್ನು ಕಳೆದುಕೊಂಡೆ. ಈ ಅವಿವೇಕಿಗೆ ಶ್ರೀರಾಮಚಂದ್ರನ ಅವತಾರವೇ ಮಹಾವಿಷ್ಣುವಿನ ಅವತಾರ, ಸೀತಾ ಮಾತೆಯ ಅವತಾರವೇ ಮಹಾಲಕ್ಷ್ಮಿಯ ಅವತಾರ. ಈ ಅವಿವೇಕಿಗೆ ಎಷ್ಟು ವಿಧವಾಗಿ ಹೇಳಿದರೂ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತಾಯಿತಲ್ಲ. ಇರಲಿ, ನಾನು ಈಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣರನ್ನು ಬಹು ದೂರಕ್ಕೆ ಕರೆದುಕೊಂಡು ಹೋಗುವುದು. ಈ ಪಾಪಿಯು ಖಂಡಿತವಾಗಿಯೂ ಸೀತಾ ಮಾತೆಯನ್ನು ಹೊತ್ತು ತಂದೆ ತರದು. ಅದರಿಂದ ಈ ಲಂಕೆಯೇ ಭಸ್ಮವಾಗಿ ಹೋಗುವುದು.